ಎಲೆಕ್ಷನ್ ದಂಗಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಈ ಕಾರ್ಯಕ್ರಮ ಆರಂಭಿಸೋದಕ್ಕೂ ಮೊದಲು ಇವತ್ತಿನ ಹೆಡ್ಲೈನ್ಸ್ ಅನ್ನು ಮೊದಲಿಗೆ ನೋಡೋಣ. 5 ರಾಜ್ಯಗಳ ಚುನಾವಣೆಯಲ್ಲಿ ಯಾವ ಪಕ್ಷ ಗೆಲ್ಲಿದೆ? ಯುಪಿಯಲ್ಲಿ ನಡೆಯುತ್ತಾ ಮೋದಿ ಅಮಿತ್ ಶಾ ಕಮಾಲ್. ಕಾಂಗ್ರೆಸ್ ಕೈ ಹಿಡಿದ ಅಖಿಲೇಶ್ ಸಿಎಂ ಆಗ್ತಾರಾ? ಪಂಜಾಬ್ನಲ್ಲಿ ಕಾಂಗ್ರೆಸ್ನ ಕನಸು ಭಗ್ನ ಮಾಡುತ್ತಾ ಆಪ್. ಪ್ರಮುಖ ಸಂಸ್ಥೆಗಳು ನಡೆಸಿವೆ ಚುನಾವಣಾ ಪೂರ್ವ ಸಮೀಕ್ಷೆ. ಇದುವೇ ಇವತ್ತಿನ ವಿಶೇಷ ಎಲೆಕ್ಷನ್ ದಂಗಲ್. ಐದು ರಾಜ್ಯಗಳಿಗೆ ಚುನಾವಣೆ ನಡೀತಾ ಇದೆ. ವಿಧಾನಸಭಾ ಚುನಾವಣೆ ನಡೀತಾ ಇದೆ. ಅತ್ಯಂತ ಮಹತ್ವವನ್ನು ಪಡೆದಿರತಕ್ಕಂಥ ಚುನಾವಣಾ ಘಟ್ಟದಲ್ಲಿ ಕೂಡ ಇಡೀ ದೇಶ ನಿಂತಿರತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿರ್ತಕ್ಕಂಥ ದೇಶದ ಅತಿದೊಡ್ಡ ರಾಜ್ಯ ಉತ್ತರ ಪ್ರದೇಶದಲ್ಲಿ ನಡೀತಾ ಇರುವಂತಹ ಚುನಾವಣೆ. ಇದರ ರಿಸಲ್ಟ್ ಯಾವ ರೀತಿಯಾಗಿ ಆಗಬಹುದು, ಏನ್ ರಿಸಲ್ಟ್ ಬರಬಹುದು ಅನ್ನುವಂಥ ಕುತೂಹಲ ಸಹಜವಾಗಿಯೇ ದೇಶದೆಲ್ಲೆಡೆ ಇರತಕ್ಕಂಥ. ಹಾಗೆ ಉಳಿದ ರಾಜ್ಯಗಳಲ್ಲೂ ಕೂಡ ಯಾವ ರೀತಿಯಂತಹ ಸಿಚುವೇಶನ್ ಸದ್ಯ ಇದೆ ಅನ್ನುವಂಥದ್ದನ್ನ ಚುನಾವಣಾ ಪೂರ್ವ ಸಮೀಕ್ಷೆಗಳನ್ನು ನಡೆಸಿರ್ತಕ್ಕಂತಹ ವಿವಿಧ ಸಂಸ್ಥೆಗಳು ನಡೆಸಿರುವಂತಹ ಸಮೀಕ್ಷೆಯ ಸಂದರ್ಭದಲ್ಲಿ ಸಿಗ್ತಾ ಇರತಕ್ಕಂಥದ್ದು. ಇದರ ಬಗ್ಗೆ ಮಾತನಾಡಕ್ಕೆ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ರಾಜಕೀಯ ವಿಶ್ಲೇಷಕರಾಗಿರುವ ಡಾಕ್ಟರ್ CS ದ್ವಾರಕಾನಾಥ್ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ರಾಜಕೀಯ ವಿಶ್ಲೇಷಕರಾಗಿರುವ ಡಾಕ್ಟರ್ ಮುಜಾಫರ್ ಅಸಾದಿ ಹಾಗೂ ಔಟ್ಲುಕ್ ಮ್ಯಾಗಝಿನ್ ನಿವೃತ್ತ ಮುಖ್ಯ ಸಂಪಾದಕರಾಗಿರುವ ಕೃಷ್ಣ ಪ್ರಸಾದ್ ಅವರು ಮೈಸೂರು ಸ್ಟುಡಿಯೋದಿಂದ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಿರಿಯ ಪತ್ರಕರ್ತ ಅಬ್ದುಲ್ ಹಕೀಂ ಅವರು ಕೂಡ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಮ್ಮ ಅತಿಥಿಗಳ ಜೊತೆಗೆ ಮಾತನಾಡುವುದಕ್ಕಿಂತ ಮುಂಚಿತವಾಗಿ ಪ್ರಮುಖವಾಗಿ ಉತ್ತರ ಪ್ರದೇಶದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ, ಏನು ನಿರೀಕ್ಷೆ ಹುಟ್ಟು ಹಾಕಿರ್ತಕ್ಕಂಥದ್ದು, ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ನಡೆಸಿರ್ತಕ್ಕಂತಹ ವಿವಿಧ ಏಜೆನ್ಸಿಗಳು ಯಾವ ರೀತಿಯಾದಂತಹ ಒಂದು ರಿಸಲ್ಟ್ ಅನ್ನ ಕೊಟ್ಟಿವೆ ಅನ್ನೋದನ್ನ ನಾವು ಮೊದಲಿಗೆ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಉತ್ತರ ಪ್ರದೇಶದ ಚುನಾವಣೆಗೆ ಸಂಬಂಧಪಟ್ಟಂತೆ ನಾವು ಗಮನಿಸುತ್ತಿದ್ರೆ 403 ಕ್ಷೇತ್ರಗಳನ್ನು ಹೊಂದಿರತಕ್ಕಂತಹ ಯುಪಿಯಲ್ಲಿ ಭಾರತೀಯ ಜನತಾ ಪಕ್ಷ 180ರಿಂದ 191 ಸ್ಥಾನವನ್ನು ಗಳಿಸಬಹುದು ಅನ್ನೋದನ್ನ ಇಂಡಿಯಾ ಟುಡೇ ಎಕ್ಸಿಸ್ ಹೇಳ್ತಾ ಇದ್ರೆ, ಟೈಮ್ಸ್ ನೌ VMR ಪ್ರಕಾರ 202 ಸ್ಥಾನಗಳಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಬಹುದು ಅನ್ನುವಂತಹ ಒಂದು ನಿರೀಕ್ಷೆಯನ್ನ ಹುಟ್ಟು ಹಾಕಿರ್ತಕ್ಕಂಥದ್ದು. ಹಾಗೇನೆ ಸಮಾಜವಾದಿ ಪಕ್ಷ ಹೊಸದಾಗಿ ಕಾಂಗ್ರೆಸ್ನ ಜೊತೆಗೆ ಸೇರಿಕೊಂಡು ಮೈತ್ರಿಯನ್ನ ನಡೆಸಿಕೊಂಡಿರೋದ್ರಿಂದಾಗಿ ಇಂಡಿಯಾ ಟುಡೇ ಎಕ್ಸಿಸ್ ಪ್ರಕಾರ 168ರಿಂದ 178 ಸ್ಥಾನಗಳನ್ನು ಗಳಿಸಬಹುದು ಅನ್ನೋದನ್ನ ಹೇಳ್ತಾ ಇದ್ರೆ, ಟೈಮ್ಸ್ ನೌ VMR ಪ್ರಕಾರ 147 ಸ್ಥಾನಗಳಿಗೆ ಇವರು ಸೀಮಿತ ಆಗ್ತಾರೆ ಅನ್ನುವಂಥದ್ದು. ಹಾಗೇನೆ BSP ಬಹುಜನ ಸಮಾಜವಾದಿ ಪಕ್ಷ 2007ರಲ್ಲಿ ಪೂರ್ಣ ಬಹುಮತವನ್ನು ಪಡೆದಿದ್ದಂತ ಈ ಪಕ್ಷಕ್ಕೆ ಅದ್ಯಾಕೋ ಈ ಬಾರಿ ಅಧಿಕಾರ ಸಿಗುವಂತ ಸಾಧ್ಯತೆನೇ ಇಲ್ಲ ಅನ್ನುವಂಥದ್ದನ್ನ ಈ ಒಂದು ಸಮೀಕ್ಷೆಯ ಸಂದರ್ಭದಲ್ಲಿ ಹೇಳ್ತಾ ಇರುವಂತದ್ದು. ಇಂಡಿಯಾ ಟುಡೇ ಎಕ್ಸಿಸ್ ಪ್ರಕಾರ 39ರಿಂದ 43 ಸ್ಥಾನಗಳಿದ್ರೆ, ಟೈಮ್ಸ್ ನೌ VMR ಪ್ರಕಾರ 47, ಇತರರು 1ರಿಂದ 4 ಅನ್ನುವಂಥದ್ದನ್ನ ಇಂಡಿಯಾ ಟುಡೇ ಎಕ್ಸಿಸ್ ಹೇಳಿದ್ರೆ, ಟೈಮ್ಸ್ ನೌ ಪ್ರಕಾರ 7 ಜನ. ಹಾಗೇನೆ ಇನ್ನೂ 2 ಸಂಸ್ಥೆಗಳು ನಡೆಸಿರ್ತಕ್ಕಂತಹ ಈ ಒಂದು ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ನಾವು ನೋಡೋದಿದ್ರೆ, ಯುಪಿಯಲ್ಲಿ ಬಿಜೆಪಿ 118ರಿಂದ 128 ಸ್ಥಾನಗಳನ್ನು ಗಳಿಸಬಹುದು ಅನ್ನೋದನ್ನ ABP ನ್ಯೂಸ್ ಹೇಳ್ತಾ ಇದ್ರೆ, VDP ಅಸೋಸಿಯೇಟ್ಸ್ ಹೇಳ್ತಾ ಇರುವಂತದ್ದು 207 ಸ್ಥಾನಗಳನ್ನು ಗಳಿಸಬಹುದು ಅಂತ. ಆದ್ರೆ ABP ನ್ಯೂಸ್ ಪ್ರಕಾರ ಇಲ್ಲಿ SP ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟ ಬಹುಮತವನ್ನ ಪಡೆಯಲಾರದು, ಆದ್ರೆ ಬಹುಮತಕ್ಕೆ ತುಂಬಾ ಹತ್ತಿರ ಬಂದು ನಿಲ್ಲಬಹುದು ಅನ್ನುವಂಥದ್ದನ್ನ ಹೇಳ್ತಾ ಇರುವಂತದ್ದು. 187ರಿಂದ 197 ಸ್ಥಾನಗಳನ್ನು ಗಳಿಸಬಹುದು ಅನ್ನುವಂಥದ್ದನ್ನ. ಹಾಗೆಯೇ VDP ಅಸೋಸಿಯೇಟ್ಸ್ ಪ್ರಕಾರ 128 ಸ್ಥಾನಗಳನ್ನು ಗಳಿಸಬಹುದು ಅನ್ನುವಂಥದ್ದು. BSP 76ರಿಂದ 86ಕ್ಕೆ ಸೀಮಿತಗೊಳ್ಳುತ್ತೆ ಅನ್ನೋದನ್ನ ABP ಹೇಳ್ತಾ ಇದ್ರೆ, VDP ಪ್ರಕಾರ 58 ಸ್ಥಾನಗಳಿಗೆ ಸೀಮಿತಗೊಳ್ಳುತ್ತೆ ಅನ್ನುವಂತಹ ಒಂದು ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಇರತಕ್ಕಂತಹ ರಿಸಲ್ಟ್ ಇದು. ಹಾಗೆಯೇ ದ ವೀಕ್ ಹಂಸ ನಡೆಸಿರ್ತಕ್ಕಂತಹ ಸಮೀಕ್ಷೆಯ ಪ್ರಕಾರವೂ ಕೂಡ ಬಿಜೆಪಿ ಇಲ್ಲಿ ಪ್ರಧಾನವಾಗಿ ಪೂರ್ಣ ಪ್ರಮಾಣದ ಬಹುಮತವನ್ನು ಪಡೆಯಲಾರದು, ಆದರೆ 192ರಿಂದ 196 ಸ್ಥಾನಗಳನ್ನು ಗಳಿಸಬಹುದು ಅನ್ನುವಂಥ ನಿರೀಕ್ಷೆಯನ್ನು ಹುಟ್ಟು ಹಾಕಿರುವಂಥದ್ದು. SP ಮತ್ತು ಕಾಂಗ್ರೆಸ್ 178ರಿಂದ 182 ಸ್ಥಾನಗಳಿಗೆ ತಲುಪಬಹುದು ಅನ್ನುವಂಥನ್ನ ದ ವೀಕ್ ಹಂಸ ಹೇಳ್ತಾ ಇದ್ರೆ, BSP 20ರಿಂದ 24 ಸ್ಥಾನಗಳನ್ನು ಗಳಿಸಬಹುದು ಅನ್ನುವಂತಹದನ್ನ ದ ವೀಕ್ ಹಂಸ ನಡೆಸಿರುವಂತಹ ಸಮೀಕ್ಷೆ. ಅತ್ಯಂತ ಕಳಪೆ ಪ್ರದರ್ಶನಕ್ಕೆ BSP ಇಳಿಯುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇರುವಂತದ್ದು. ಇತರರು 5ರಿಂದ 9 ಸ್ಥಾನಗಳನ್ನು ಗಳಿಸಬಹುದು ಅನ್ನುವಂತಹ ನಿರೀಕ್ಷೆಯನ್ನ ದ ವೀಕ್ ಹಂಸ ನಡೆಸಿರ್ತಕ್ಕಂತಹ ಈ ಒಂದು ಸಮೀಕ್ಷೆ ಹೇಳ್ತಾ ಇರುವಂತಹದ್ದು. ಬಹಳ ಮುಖ್ಯವಾಗಿ ಉತ್ತರ ಪ್ರದೇಶ ಚುನಾವಣೆ, ಯಾಕಂದ್ರೆ ದೇಶದಲ್ಲಿ ಅತಿ ಹೆಚ್ಚು ವಿಧಾನಸಭಾ ಸ್ಥಾನಗಳನ್ನು ಹೊಂದಿರತಕ್ಕಂತಹ ಅತಿ ದೊಡ್ಡ ರಾಜ್ಯ,
ಅತಿ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಹೊಂದಿರತಕ್ಕಂತಹ ರಾಜ್ಯವೂ ಕೂಡ ಯುಪಿ. 2014 ಚುನಾವಣೆಯ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅತಿ ದೊಡ್ಡ ಬೆಂಬಲ ವ್ಯಕ್ತವಾಗಿದ್ದಂತಹ ರಾಜ್ಯ ಯುಪಿ. ಇದೇ ಕಾರಣಕ್ಕಾಗಿ ಮತ್ತು ಬಿಎಸ್ಪಿ ಅನ್ನುವಂತಹ ಒಂದು ಪ್ರಧಾನವಾಗಿರ್ತಕ್ಕಂಥ ಪಕ್ಷ, ಆ ರಾಜ್ಯದಲ್ಲಿ ಆಡಳಿತವನ್ನು ನಡೆಸಿದಂತಹ ಪಕ್ಷ 2014 ಲೋಕಸಭಾ ಚುನಾವಣೆಯಲ್ಲಿ ಶೂನ್ಯ ಸಂಪಾದನೆಗೆ ಇಳಿಯುತ್ತೆ ಅನ್ನೋದರ ಬಹುಶಃ ಬಿಎಸ್ಪಿಯ ನಾಯಕರು ಯಾರೂ ಕೂಡ ಕನಸು ಮನಸ್ಸಿನಲ್ಲೂ ಕೂಡ ಊಹಿಸಿರೋದಕ್ಕೆ ಸಾಧ್ಯ ಇಲ್ಲದೆ ಇದ್ದಂತಹ ಒಂದು ಸನ್ನಿವೇಶದಲ್ಲಿ ಅಲ್ಲಿ ಝೀರೋಗೆ ಸೀಮಿತಗೊಂಡಿತ್ತು ಬಿಎಸ್ಪಿ. ದೊಡ್ಡ ರಾಜಕೀಯ ಫೋರ್ಸ್ ಅನ್ನು ಹೊಂದಿರತಕ್ಕಂಥ ಬಿಎಸ್ಪಿ ಈಗ ಕೂಡ ಮತ್ತೆ ಕಳೆಗುಂದಿದಂತೆ ಕಂಡು ಬರ್ತಾ ಇದೆ. ಎಸ್ಪಿ ವಿಶೇಷವಾಗಿ ಅಖಿಲೇಶ್ ಯಾದವ್ ಕಾರಣದಿಂದಾಗಿ ಮತ್ತು ಕಾಂಗ್ರೆಸ್ ಜೊತೆಗೆ ಕೊನೆಯ ಹಂತದಲ್ಲಿ ಮಾಡಿಕೊಂಡಿರುವಂತಹ ಮೈತ್ರಿಯ ನೆರವಿನಿಂದ ದೊಡ್ಡ ಸ್ಪರ್ಧೆಯನ್ನ ಈಗ ಬಿಜೆಪಿಗೆ ಕೊಡ್ತಾ ಇದೆ ಅನ್ನುವಂಥದ್ದು ಕೂಡ ಈ ಒಂದು ಚುನಾವಣಾ ಪೂರ್ವ ಸಮೀಕ್ಷೆ ಹೇಳ್ತಾ ಇರುತ್ತೆ. ಆದ್ರೆ ಬಿಜೆಪಿ ಸಿಂಪಲ್ ಮೆಜಾರಿಟಿ ಬರಬಹುದು ಅನ್ನೋಂಥ 2 ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಇದರ ಬಗ್ಗೆ ಚರ್ಚೆಯನ್ನು ಆರಂಭಿಸೋಣ. ಮೊದಲಿಗೆ ಡಾಕ್ಟರ್ ದ್ವಾರಕಾನಾಥ್ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ? ಯುಪಿ ದೇಶದ ಒಂದು ಚುನಾವಣೆಯ ದೃಷ್ಟಿಯಿಂದ ನೋಡಿದ್ರೆ ಯುಪಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆ ವಿಧಾನಸಭಾ ಚುನಾವಣೆಯನ್ನು ಹೇಗೆ ನೋಡ್ತಿರ್ತಾವೆ? ನನಗೆ ಈ ಸಮೀಕ್ಷೆಗಳನ್ನೆಲ್ಲ ನೋಡಿದಾಗ ಭಾಳ ಹಿಂದೆ ಮಾಡಿದ ಅನೇಕ ಸಮೀಕ್ಷೆಗಳು ನನಗೆ ನೆನಪಾಗ್ತವೆ. ಬಹುಶಃ ಇದೇ ಅಥವಾ ಇದಕ್ಕಿಂತಲೂ ಕಡಿಮೆ ಸ್ಥಾನಗಳನ್ನು 2007ನೇ ಎಲೆಕ್ಷನ್ಸ್ ಟೈಮಲ್ಲಿ ಅವರು ಬಿ ಎಸ್ ಪಿ ಕೊಟ್ಟಿದ್ದು. ಅಲ್ಲಿ ಬಿ ಎಸ್ ಪಿ ಮೆಜಾರಿಟಿ ತಗೊಂಡ್ಮೇಲೆ ಈ ಸಮೀಕ್ಷೆಗಳು ಅವ್ರು ಯಾರು ಯಾಕೆ ಮೆಜಾರಿಟಿ ತಗೊಂಡ್ರು ಅಂತ ಕೂಡ ಅನಲೈಸ್ ಮಾಡಲ್ಲ, ಬಿಟ್ಬಿಟ್ರು. ಅದರ ಅರ್ಥ ಏನು ಅಂತಂದರೆ ದೇ ಆಲ್ ರ್ಯಾನ್ ಅವೇ, ವರ್ಚುವಲಿ ದೇ ಆಲ್ ರ್ಯಾನ್ ಅವೇ. ದೇ ಡಿಂಟ್ ಹ್ಯಾಡ್ ದ ಫೇಸ್ ಟು ಶೋ, ಮುಖ ಕೂಡ ಇರಲಿಲ್ಲ ಅವ್ರಿಗೆ ತೋರಿಸ್ಲಿಕ್ಕೆ. ಇಲ್ಲಿ ಒಂದು ಕಾಮನ್ ಸೆನ್ಸು, ಇವ್ರು ಮಾಡ್ತಾ ಇರುವಂತಹ ಸರ್ವೆಗಳು ಹೆಂಗಿರ್ತವೆ ಅನ್ನಲಿಕ್ಕೆ ನನಗೆ ಗೊತ್ತಿಲ್ಲ. ವಾಟ್ ಇಸ್ ದ ಕ್ರೈಟೀರಿಯಾ ದೇ ಹ್ಯಾವ್ ಟೇಕನ್ ಅನ್ನೋದು, ಯಾವ ಕ್ರೈಟೀರಿಯಾದಲ್ಲಿ ಮಾಡ್ತಾರೆ ಅಂತ ನನಗೆ ಇವತ್ತಿಗೂ ಅರ್ಥ ಆಗಿಲ್ಲ. ಯಾಕಂದರೆ ಅನೇಕ ಸಮೀಕ್ಷೆಗಳನ್ನ ನೀವು ನೋಡಿದಿರಿ, ಇನ್ಕ್ಲೂಡಿಂಗ್ ನೀವು ಬಿಹಾರದು ಇತ್ತೀಚೆಗಾದಂತಹ ಬಿಹಾರ ಎಲೆಕ್ಷನ್ಸ್ ಸಮೀಕ್ಷೆಗಳಲ್ಲೂ ಕೂಡ ಏನೇನಾಗಿದೆ ಅನ್ನೋದನ್ನು ನೀವು ನೋಡ್ಕೊಂಡು ಹೋಗಿದ್ದೀರಿ. ಸಮೀಕ್ಷೆಗಳೆಲ್ಲ ತಲೆಕೆಳಗಾದವು, ಎಲ್ಲ ಆದವು. ಇಲ್ಲಿ ಒಂದು ಸಣ್ಣ ನನಗೆ ಅನುಮಾನ ಬರ್ತಾ ಇರೋದೇನು ಅಂತ ಹೇಳಿದ್ರೆ, ನೀವು ಹೇಳ್ದಂಗೆ ಲೋಕಸಭಾ ಎಲೆಕ್ಷನ್ಸಲ್ಲಿ 71 ಸೀಟುಗಳನ್ನು ಬಿ ಜೆ ಪಿ ಪಡ್ಕೊಳ್ಳುತ್ತೆ. 71 ಸೀಟ್ಗಳು ಬಿಡ್ತು, ಆಯಿತು. ಬಿ ಎಸ್ ಪಿ ಆಗ 0 ಪಡ್ಕೊಳ್ತು. ಈಗ ಅವರು 30, 25 ಅಥವಾ ಇಲ್ವೋ ಏನಾದರೂ ಹೇಳ್ಕೊಳ್ಳಿ, ಅದ್ರ ಬಗ್ಗೆ ನನ್ನದೇನು ಅಭ್ಯಂತರ ಇಲ್ಲ. ಆದರೆ 71 ಸೀಟ್ ತಗೊಂಡವ್ರಿಗೆ ಇವತ್ತು ಯಾಕೆ ಎಲ್ಲರೂ ಕೂಡ ಇದು 190, 175 ಹೇಳ್ತಾ ಇದ್ದಾರೆ? ಕನಿಷ್ಠ 350 ಒಬ್ಬರಾದರೂ ಹೇಳಬೇಕಲ್ವಾ? ಯಾಕೆ ಹೇಳ್ತಾ ಇಲ್ಲ? ಅಂದರೆ ಬಿ ಎಸ್ ಪಿ ಅನ್ಪಾಪ್ಯುಲರ್ ಆಯಿತಾ? ಎಸ್ ಪಿ ಇಷ್ಟು ದಿನ ರೂಲ್ ಮಾಡ್ಕೊಂಡು ಬಂದಂತಹ ಎಸ್ ಪಿ ಅಲ್ಲಿ ಇಡೀ ಫ್ಯಾಮಿಲಿ ಟ್ರೀನೇ ತೋರಿಸ್ಬಿಟ್ರು. ಏನೋ ಇದೇ ಮೀಡಿಯಾ ತೋರಿಸ್ತು, ಇಡೀ ಫ್ಯಾಮಿಲಿ ಟ್ರೀ ಹೆಂಗಾಗಿದೆ, ಅಲ್ಲಿ ಹೆಂಗೆ ಡಿವೈಡ್ ಆಯಿತು, ಏನೇನಾಯಿತು, ತಂದೆ ಮಗಳ ಜಗಳಗಳು ಹೆಂಗಾಯಿತು, ಎಲ್ಲ ಆಯಿತು. ಅದ್ರ ಜೊತೆಗೆ ಎಸ್ ಪಿ ಹಂಗಿದ್ದಂತಹ ಸಂದರ್ಭದಲ್ಲಿ ಇವ್ರು ಮಾತಾಡ್ತಾ ಇದ್ದಿದ್ದು ಕಾಂಗ್ರೆಸ್ 5-6 ಸೀಟ್ ಕೂಡ ಬರಲ್ಲ ಅಂತ ಹೇಳ್ಬಿಟ್ಟಿದೆ. ಈ ಕಾಂಗ್ರೆಸ್ಸು ಒಡೆದಿರೋಂತಹ ಎಸ್ ಪಿ ಎರಡೂ ಸೇರಿದ್ದು ಅಂತ ಹೇಳಿದ್ರೆ ಸರ್ಕಾರ ಫಾರ್ಮೇಷನ್ ಮಾಡೋಕ್ಕೆ ಸಾಧ್ಯತೆ ಇದೆ ಅಂತ ಹೇಳೋವರೆಗೂ ಬಂದುಬಿಟ್ಟಿದ್ದಾರೆ. ಇಲ್ಲಿ ನಾವು ಅನಲೈಸ್ ಇನ್ನೊಂದು ಭಾಳ ನನ್ನ ಕಾಮನ್ ಸೆನ್ಸ್ ಅನ್ನಿದ್ದು ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಮುಸ್ಲಿಂ ವೋಟರ್ಸ್ ಭಾಳ ಮೇಜರ್ ಮುಸ್ಲಿಂ ವೋಟರ್ಸ್ ಇದ್ದಾರೆ. ಮುಸ್ಲಿಂ ವೋಟರ್ಸು ಎಸ್ ಪಿನಿಂದ ಈ ಸಲ ಆದಂತಹ ಕಮ್ಯುನಲ್ ಕ್ಲಾಶಸ್ಸು ಹಿಂದೆಂದೂ ಆಗಿರಲಿಲ್ಲ. ಬಿ ಎಸ್ ಪಿ 4 ಸಲ ರೂಲ್ ಮಾಡುವಾಗಲೂ ಕೂಡ ಒಂದೇ ಒಂದು ಕಮ್ಯುನಲ್ ಕ್ಲಾಶಸ್ ಆಗಿರಲಿಲ್ಲ. ಅನೇಕ ಜನ ಅನಲೈಸ್ ಮಾಡುವಂತಹ, ಸ್ವಲ್ಪ ಫೇರಾಗಿ ಅನಲೈಸ್ ಮಾಡುವಂಥ ಈ ಮಾತುಗಳನ್ನು ಹೇಳ್ತಾ ಇದ್ರು. ಎಸ್ ಪಿ ಬಂದ ಮೇಲೆ ಅನೇಕ ಕಮ್ಯುನಲ್ ಕ್ಲಾಶಸ್ ಆಗಿದ್ದಾವೆ, ಮುಸ್ಲಿಮರ ಮೇಲೆ ಅನೇಕ ಅಟ್ಯಾಕ್ಗಳಾಗಿದ್ದಾವೆ. ಆದರೆ ಬಿ ಎಸ್ ಪಿದಾಗ ಒಂದು ಕೂಡ ನಡೆದಿಲ್ಲ ಅಂತ ಹೇಳ್ಬಿಡುತ್ತೆ. ಈ ಕಾಂಗ್ರೆಸ್ ಅಲ್ಲಿ ನಿಲ್ ಅಂತ ಹೇಳ್ತಾರೆ. ಕಾಂಗ್ರೆಸ್ ನಿಲ್ಲು, ಎಸ್ ಪಿ ವಿಲನ್ ಆಗಿದೆ ಅಂತ ಹೇಳಿದ ಮೇಲೂ ಕೂಡ ಇಡೀ ಅಷ್ಟು ಮೇಜರ್ ಚಂಕ್ ಆಗಿರುವಂತಹ ದ ಮುಸ್ಲಿಮ್ಸು ಬಿ ಜೆ ಪಿಗೆ ಓಟ್ ಹಾಕ್ಬಿಡ್ತಾರೆ. ಹಂಗಾದ್ರೆ ಯಾರಿಗೂ ಓಟ್ ಹಾಕ್ಬೇಕು? ಹಂಗಾದ್ರೆ ಅವರು ಇವತ್ತಿನ ಅನೇಕ ಸ್ಟೇಟ್ಮೆಂಟ್ಸ್ಗಳು ನಾವು ನೋಡ್ತಾ ಇದ್ರೆ ಆ ಮುಸ್ಲಿಮ್ಸ್ ಓಪನ್ ಆಗಿ ಮಾತಾಡ್ತಾ ಇದ್ದಾರೆ. ವಿ ಆರ್ ಮೋರ್ ಸೇಫರ್ ಇನ್ ಬಿ ಎಸ್ ಪಿ ದ್ಯಾನ್ ಎನಿ ಅದರ್ ಪಾರ್ಟಿ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಹಂಗಿರೋವಾಗಲೂ ಕೂಡ ಅದನ್ನು ಕೂಡ ರೆಕಗ್ನೈಸ್ ಮಾಡಿಲ್ಲ ಅನ್ನೋಂಥದ್ದು. ಆಮೇಲೆ ಈ ಸಮೀಕ್ಷೆಯ ನಾನು ಆಗಲೇ ಎತ್ತಿದ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ರೀತಿಯ ಸಮೀಕ್ಷೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಇವರು ಕ್ರಾಸ್ ಸೆಕ್ಷನ್ ಇದನ್ನು ತಗೊಳ್ಳೋಕೆ ಸಾಧ್ಯ ಇದೆಯಾ? ತಗೊಳ್ತಾ ಇದ್ದಾರಾ? ಸುಮಾರು 330ರಿಂದ 350 ಇರುವಂತಹ ಬ್ಯಾಕ್ವರ್ಡ್ ಕ್ಲಾಸಸ್ನ ಎಷ್ಟು ಜನ ಮಾತಾಡ್ಸಿರ್ತಾರೆ ಇವರು? ಅನ್ಟಚಬಲ್ಸ್ನ ಎಷ್ಟು ಜನ ಮಾತಾಡ್ಸಿರ್ತಾರೆ? ಅಲೆಮಾರಿಗಳನ್ನು, ಆದಿವಾಸಿಗಳನ್ನು ಎಷ್ಟು ಜನ ಮಾತಾಡ್ಸಿರ್ತಾರೆ ಇವ್ರದ್ದು ಬರೀ ಸಿಟಿ ಓರಿಯೆಂಟೆಡ್. ಈಗ ಒಂದು ಬಸ್ ಹತ್ತಾರೆ,
ಆ ಬಸ್ ಎಲ್ಲ HALಗೆ ಹೋಗುವಂಥವ್ರು ಬಸ್ಸು ಅಂತ ಇಟ್ಕೊಳ್ಳಿ, ಅಥವಾ ಬೆಮ್ಮೆಲ್ಗೆ ಹೋಗುವಂಥ ಬಸ್ಸು ಅಂತ ಇಟ್ಕೊಳ್ಳಿ. ಆ ಬಸ್ಸಲ್ಲಿ ಕೇಳ್ತಾರೆ ಒಂದು 10 ಜನನ, 10 ಜನ ಕೂಡ BJP ಅಂತ ಹೇಳ್ತಾರೆ, BJP ಬಂದ್ಬಿಡ್ತು ಅಂತ ಬರೆದು ಬಿಡ್ತಾರೆ. ಯಾಕಂತ ಹೇಳಿದ್ರೆ ಇಡೀ ಆ ಫ್ಯಾಕ್ಟ್ರಿನಲ್ಲಿ ಭಾಳ ಇನ್ಫ್ಲೂಯೆನ್ಸ್ ಆಗಿರುತ್ತೆ, ಯಾವುದೋ ಒಂದು ಪಕ್ಷ ಇನ್ಫ್ಲೂಯೆನ್ಸ್ ಆಗಿರುತ್ತೆ. ಆಗಿದ ತಕ್ಷಣ ಎಲ್ಲ ಪೂರ್ತಿ ಬರೆದು ಬಿಡುವಂಥದ್ದು. ಅಂದರೆ ನಾನು ಹೇಳ್ತಾ ಇರ್ತದ್ದು, ಇಂಥ ಇವಿದಾವಲ್ಲ, ಈ ಥರದ ಸಮೀಕ್ಷೆಗಳಿದಾವಲ್ಲ, ಇವು ಸಮೀಕ್ಷೆಗಳ ಉದ್ದೇಶಗಳೇ ನನಗೆ ಬಹಳ ಕೆಟ್ಟ ಉದ್ದೇಶಗಳನ್ನ ಇಟ್ಟುಕೊಂಡು ಇದೇ ಒಂದು ರಾಜಕಾರಣ ಅಂತ ಅನ್ಸುತ್ತೆ. ಈ ಸಮೀಕ್ಷೆಗಳನ್ನು ಮಾಡಿ ಯಾರಿಗೆ ಸಪೋರ್ಟ್ ಮಾಡುವಂಥದ್ದು ಕೂಡ ಇದೇ ರೀತಿಯಾದಂತಹ ಅಲ್ಲ. ನಾನು ಯಾಕೆ ಅಲ್ಲ, ಇಷ್ಟು ಅರ್ಲಿಯರ್ ಆಗಿ ಮಾಡ್ದ ನಾನು ಹೇಳ್ತಾ ಇದ್ದೀನಿ. ವಿಶೇಷವಾದಂತಹ ವಿಶೇಷವಾಗಿ ಒಂದು ಹಂತದಲ್ಲಿ ಪ್ರಣವರಾಯ್ ಅಂತವ್ರು ಕೂಡ ಹೇಳ್ತಾರೆ, ನಾವು BSPಯ ವೋಟರ್ಸ್ ಸಿಗ್ತಾರಾ ಅನ್ನುವಂತ ಇದು ಮಾಡೋದಕ್ಕೆ ಹೈವೇಗಳಿಂದ 100 ಕಿಲೋಮೀಟರ್ ಒಳಗಡೆ ಹೋಗಿಯೂ ಕೂಡ ನಾವು ಮಾಹಿತಿಯನ್ನು ಪಡೆಯುವಂತ ಕೆಲಸವನ್ನು ಮಾಡಿದ್ವಿ ನಮ್ಮ ಸರ್ವೆಗೆ ಅಂತ ಹೇಳುವಂತ. ಅಂದ್ರೆ ಆ ರೀತಿಯ ಪ್ರಯತ್ನ ಮಾಡಿದ ನಂತರವೂ ಕೂಡ ಆವಾಗ್ಲೂ BSPಗೆ 2 ರಿಂದ 4 ಸೀಟ್ ಅಂತ ಲೋಕಸಭೆಯಲ್ಲಿ ತೋರಿಸಿತ್ತು, ಅದು 0 ಆಗಿತ್ತು ಅನ್ನುವಂಥದ್ದು. ಅಂದ್ರೆ ಹೇಗೆ ಅಲ್ಲ, ನಾನು 20 ವರ್ಷಗಳ ಕಾಲ ನಾನು ಲಂಕೇಶ್ ಪತ್ರಿಕೆ ಕೆಲಸ ಮಾಡಿದ್ದೀನಿ. ಒಬ್ಬ ವೋಟರ್ನ ಬಾಯ್ ಬಿಡಿಸ್ಬೇಕಾದ್ರೆ 2-3 ಗಂಟೆಗಳಾದ್ರೂ ಕೂಡ ಅವ್ರು ಬಾಯ್ ಬಿಡಲ್ಲ, ನಾನು ಯಾರು ವೋಟ್ ಹಾಕ್ತೀನಿ ಅಂತ. ನಾವು ಮತ್ತು ಸೀಕ್ರೆಟ್ ಮತ್ತು ಸೇಕ್ರೆಟ್ ಬ್ಯಾಲೆಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೀಕ್ರೆಟ್ ಮತ್ತು ಸೇಕ್ರೆಟ್ ಬ್ಯಾಲೆಟ್ ಬಗ್ಗೆ ಮಾತಾಡ್ತಲೇ ಈ ಥರದ ಸಮೀಕ್ಷೆಗಳನ್ನು ಮಾಡೋದ್ರ ಮೂಲಕ ಆ ಸೀಕ್ರೆಸಿನೂ ನಾವು ಹಾಳು ಮಾಡ್ತಾ ಇದ್ದೀವಿ, ಆ ಸೇಕ್ರೆಟ್ನೆಸ್ಸನ್ನು ಹಾಳು ಮಾಡ್ತಾ ಇದ್ದೀವಿ. ಇದು ಏನು ಅಂತ ನನಗೆ ಭಾಳ ಕ್ಲಿಯರ್ ಆಗಿ ಅನ್ಸೋದೇನು ಅಂತ ಹೇಳಿದ್ರೆ, ನನ್ನ ಪ್ರಿಜಿಡಿಸ್ ಅಂದ್ಕೊಂಡ್ರೂ ಚಿಂತೆ ಇಲ್ಲ, ಇದು ಅಪ್ಪರ್ ಕ್ಯಾಸ್ಟ್ ಓರಿಯೆಂಟೆಡ್ ಆಗಿರುವಂತಹ ಅನಾಲಿಸಿಸ್. ಇವೆಲ್ಲವೂ ಕೂಡ ಅಪ್ಪರ್ ಕ್ಯಾಸ್ಟ್ ಓರಿಯೆಂಟೆಡ್ ಅನಾಲಿಸಿಸು. ಬಹುಸಂಖ್ಯಾತರಂತಹ ಬಹುಜನರನ್ನ ಇವರು ಇಗ್ನೋರ್ ಮಾಡಿ ಮಾಡ್ತಾ ಇರೋಂಥ ಸಮೀಕ್ಷೆಗಳು ಅಂತ ನನಗಂತೂ ಅನ್ಸುತ್ತೆ. ಯಾಕಂದರೆ ಬಹುಸಂಖ್ಯಾತರಾಗಿರುವಂಥವ್ರು ಬಹುಜನರಲ್ಲಿ. ನೀವು ಈಗ ಇವರು ಹೇಳೋವಂಥದ್ದೇನು, ಎಲ್ಲೋ ಅನೇಕ ದೂರ ಹೋಗ್ಬಿಟ್ಟು ನಾವು ಮಾತಾಡಿದ್ವಿ ಅಂತ. ನಿನ್ನೆನೋ ಮೊನ್ನೆನೋ ಯಾವುದೋ ಒಂದು ಪೇಪರಲ್ಲಿ ನೋಡ್ತಾ ಇದ್ದೆ, ಒಬ್ಬ ವ್ಯಕ್ತಿನ ಮಾತಾಡ್ತಾರೆ. ಆ ವ್ಯಕ್ತಿ ಸೈಕಲ್ ಇಟ್ಕೊಂಡು ಏನೋ ಮಾತಾಡ್ತಾ ಇರ್ತಾನೆ, ಇಡೀ ವ್ಯಕ್ತಿದು ಪೂರ್ತಿ ಪ್ರೊಜೆಕ್ಟ್ ಮಾಡ್ತಾರೆ. ಆ ವ್ಯಕ್ತಿ BJPನೋ ಕಾಂಗ್ರೆಸ್ಸೋ ಏನೋ ಒಂದು ಹೇಳಿರ್ತಾನೆ, ಅದೇ ಇಡೀ ಇದು ವ್ಯಕ್ತಿಯ ಪ್ರೊಜೆಕ್ಷನ್ ಆಗಿರುತ್ತೆ. ಅಂದರೆ ಎಷ್ಟು ನಾವು ಒಂದು ರೀತಿಯ ಆತ್ಮವಂಚನೆ ಇವುಗಳಿಂದಾಗಿ ಒಂದು, ಆಮೇಲೆ ಎರಡನೇದಾಗಿ ಡಿಮಾರಲೈಸ್ ಮಾಡುವಂತಹ ಒಂದು ದೊಡ್ಡ ಹುನ್ನಾರ ಇದು ಅಂತ ನನಗನ್ಸುತ್ತೆ. ಹಕೀಮ್ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ UPಯನ್ನು? ನಾನು ಪೂರ್ತಿಯಾಗಿ ಸನ್ಮಾನ್ಯ ದ್ವಾರಕಾನಾಥ್ ಅವರ ಮಾತನ್ನು ಒಪ್ಪೋದಿಲ್ಲ. ಯಾಕಂತಂದರೆ ಈ ಚುನಾವಣೆ ಎಲ್ಲ ಪಕ್ಷಗಳಿಗೆ, ವಿಶೇಷವಾಗಿ UP ಚುನಾವಣೆ ಮಾಡು ಇಲ್ಲ ಮಡಿ ಅನ್ನುವ ಒಂದು ಲೆಕ್ಕಕ್ಕೆ ಬಂದು ನಿಂತಿದೆ. ಮೊನ್ನೆ ಇಂಡಿಯಾ ಟುಡೇ, ಈ ಸರ್ವೆಯಲ್ಲ, ಮೊನ್ನೆ ಇಂಡಿಯಾ ಟುಡೇ ಏನು ಸರ್ವೆ ಮಾಡಿತ್ತು ಮೊದಲೇ ಸಲ ಮಾಡಿದಾಗ BJP ಮತ್ತು ನರೇಂದ್ರ ಮೋದಿಯ ಬಗ್ಗೆ ಅಲ್ಪಸಂಖ್ಯಾತರ ಒಂದು ಅಭಿಪ್ರಾಯ ಕೇಳುತ್ತದೆ. 8% ಮಾತ್ರ, 100ಕ್ಕೆ 8% ಮಾತ್ರ ಜನ ಅವರನ್ನು ವಿರೋಧಿಸ್ತಾ ಇದ್ದಾರೆ ಅನ್ನೋ ಒಂದು ಭಾವನೆ ಒಂದು ಸರ್ವೆಯಲ್ಲಿ ವ್ಯಕ್ತ ಆಗಿತ್ತು, ಇಂಡಿಯಾ ಟುಡೇ ಸರ್ವೆಯಲ್ಲಿ ವ್ಯಕ್ತ ಆಗಿತ್ತು. ಹೀಗಾಗಿ ಇಲ್ಲಿ ಈ ಒಟ್ಟಾರೆ 4 ಅಂದರೆ ಈ ಮಣಿಪುರ ಬಿಟ್ಟು ಬೇರೆ ಕಡೆ ಎಲ್ಲ ಸರ್ವೆ ಮಾಡಿದಾಗ ನಿರುದ್ಯೋಗ, ಭ್ರಷ್ಟಾಚಾರ ಇವೇ ಪ್ರಮುಖ ಸಮಸ್ಯೆಗಳಾಗಿದ್ದಾವೆ ಈ ಚುನಾವಣೆಗಳಲ್ಲಿ. ಹೀಗಿದ್ದಾಗ ಜಾತೀಯ ಅಂಶಗಳು ಭಾಳ ಕಡೆಗಣಿಗೆ ವ್ಯಕ್ತ ಆಗಿದ್ದಾವೆ. ಇದ್ದಾಗ್ಯೂ ಕೂಡ ಈಗ ನೋಡಿ, ಅಖಿಲೇಶನ್ನ ಏನು ಜನ ಬಯಸ್ತಾ ಇದ್ರು, ಅಖಿಲೇಶ್ ಪೂರ್ತಿ ಪ್ರಪಾತಕ್ಕೆ ಹೋಗಿದ್ರು. ಆದರೆ ಇತ್ತೀಚೆಗೆ ಅವರು ತಮ್ಮ ತಂದೆಯಿಂದ ಹೊರಗಡೆ ಬಂದು ಪಕ್ಷವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡು ರಾಹುಲ್ ಗಾಂಧಿ ಜೊತೆ ಒಂದು ಹೊಂದಾಣಿಕೆ ಮಾಡಿಕೊಂಡು ಏನು ಅವ್ರು ಮೇಲ್ಗಡೆ ಬಂದಿದ್ದಾರೆ. ಅವ್ರು ಬಹುಶಃ ಅವರು ಮೆಜಾರಿಟಿಯ ಹಂತಕ್ಕೆ ತಲುಪಲಿಕ್ಕಿಲ್ಲ, ಆದರೆ ಖಂಡಿತವಾಗಿಯೂ ಒಳ್ಳೆ ಫೈಟೇ. ನನಗನ್ಸುತ್ತೆ UP ಯಾವುದೇ ಸರ್ವೆ ಏನೇ ಹೇಳಿ, ಸರ್ವೆಗಳು ಕಂಪ್ಲೀಟ್ ಸಿದ್ಧತೆ ಇರಲಿಕ್ಕಿಲ್ಲ. ಯಾಕಂತಂದರೆ ಈಗ ಅಮೆರಿಕದ ಇತ್ತೀಚಿನ ಯಾವ ಮಾಧ್ಯಮವೂ ಕೂಡ ಟ್ರಂಪ್ನ ವಿರುದ್ಧನೇ ಬರೆದ್ರು, ಆದರೂ ಕೂಡ ಟ್ರಂಪ್ ಈ ಚುನಾವಣೆ ಗೆದ್ದಿದ್ದಿದೆ. ಗೆದ್ದ ಮೇಲೂ ಕೂಡ ನೀನು ಒಪ್ಕೊಳ್ತಾ ಇಲ್ಲ ಅಮೆರಿಕ. ಹೀಗಿದ್ದಾಗ ನಾವು ಚುನಾವಣೆ ಸರ್ವೆ ಒಪ್ಪದಿದ್ರೂ ಕೂಡ, ಆದರೆ ಒಂದು ಹಿಂಟ್ ಸಿಗ್ತಾ ಇದೆ, ಎಲ್ಲೋ ಒಂದು ಮೂಲೆಯಲ್ಲಿ ಬರ್ತಾ ಇದೆ, ಅತಿ ಹೆಚ್ಚು ಗಳಿಕೆಯ ಪಕ್ಷ, ಸ್ಥಾನ ಗಳಿಕೆಯ ಪಕ್ಷ. ಪರ್ಸೆಂಟೇಜ್ ಇಲ್ಲಿ ಯಾವುದಕ್ಕೂ ಲೆಕ್ಕಕ್ಕೆ ಬರೋದಿಲ್ಲ, ಯಾವುದೇ ಇದ್ರೂ ಸ್ಥಾನ ಗಳಿಕೆಯೇ ಅಂತಿಮವಾಗಿರುತ್ತೆ. ನನಗನ್ಸುತ್ತೆ BJPನೇ ಉತ್ತರ ಪ್ರದೇಶದಲ್ಲಿ ಬರ್ತಾ ಇದೆ ಅಂತ ಅನ್ಸುತ್ತೆ. ಎಸ್ ಹಕೀಮ್ ಅವರೇ, ಚರ್ಚೆನ ನಾವು ಮುಂದುವರಿಸೋಣ. ಕೃಷ್ಣ ಪ್ರಸಾದ್ ಅವರು ಹಾಗೆಯೇ ಪ್ರೊಫೆಸರ್ ಅಸಾದಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಮೈಸೂರು ಸ್ಟುಡಿಯೋದಿಂದ. ಅವ್ರ ಜೊತೆ ಕೂಡ ಮಾತಾಡೋಣ ಚಿಕ್ಕ ಬ್ರೇಕ್ ನಂತರ. ಮೃಗೇಂದ್ರ, ಮತ್ತೊಮ್ಮೆ ಸ್ವಾಗತ. ಪ್ರಮುಖವಾಗಿ UP ಎಲೆಕ್ಷನ್ ನ ಬಗ್ಗೆ ಮಾತಾಡ್ತೀವಿ. UP ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಏನು ಸಮೀಕ್ಷೆಯನ್ನ ನಡೆಸಿರ್ತಕ್ಕಂತಹ ವಿವಿಧ ಏಜೆನ್ಸಿಗಳು ನೀಡಿರ್ತಕ್ಕಂತಹ ರಿಪೋರ್ಟ್ ಅನ್ನ ಗಮನಿಸಿದಾಗ BJPಗೆ 2 ಸಮೀಕ್ಷಾ ಏಜೆನ್ಸಿಗಳು ಪೂರ್ಣ ಬಹುಮತವನ್ನ ಸಿಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ರೆ,
ಕಾಂಗ್ರೆಸ್ ಮತ್ತು ಎಸ್ಪಿಯ ಈ ಒಂದು ಕೂಟ ಏನಿದೆ ಇದು ಕೂಡ ತುಂಬಾ ದೊಡ್ಡ ಫೈಟ್ ಅನ್ನು ಕೊಡುತ್ತೆ, ಅಥವಾ ಇದೇ ಸಿಂಗಲ್ ಲಾರ್ಜೆಸ್ಟ್ ಆಗಿಯೂ ಕೂಡ ಹೊರಹೊಮ್ಮುತ್ತೆ. ಈ ಮೈತ್ರಿಕೂಟನೇ ಅತಿ ಹೆಚ್ಚು ಸ್ಥಾನಗಳೊಂದಿಗೆ ಹೊರಹೊಮ್ಮುತ್ತೆ ಅನ್ನುವಂತಹ ಒಂದು ಅಭಿಪ್ರಾಯವು ಕೂಡ ಮತ್ತೆ 3 ಸರ್ವೆಗಳಿಂದ ವ್ಯಕ್ತ ಆಗ್ತಾ ಇರತಕ್ಕಂತಹ ಅಭಿಪ್ರಾಯ. ಇವುಗಳನ್ನು ಗಮನಿಸಿದ್ರೆ ಮತ್ತು ಬಿಎಸ್ಪಿ ಇಲ್ಲಿ ತುಂಬಾ ಹಿಂದುಳಿಯುತ್ತೆ. ಇದು ಖಂಡಿತವಾಗ್ಲೂ ಕೂಡ ಈ ರೇಸ್ ನಲ್ಲಿ ಬಿಎಸ್ಪಿ ಮೇಲೆ ಬರೋದಕ್ಕೆ ಅವಕಾಶ ಸಿಗೋದಿಲ್ಲ ಅನ್ನುವಂತಹ ಒಂದು ಅಭಿಪ್ರಾಯವು ಕೂಡ ವ್ಯಕ್ತ ಆಗ್ತಿರುವಂತದ್ದು. ಅಂದ್ರೆ ಒಂದು ದ್ವಾರಕನಾಥ್ ಅವರೇ, ತಮ್ಮ ಹತ್ರ ಕ್ವಿಕ್ ಆಗಿ ನಾನು ಒಂದು ಆನ್ಸರ್ ಅನ್ನು ನಿರೀಕ್ಷಿಸುವುದು, ಬಿಎಸ್ಪಿಗೆ ಈ ಡಿಮಾನಿಟೈಸೇಷನ್ ಆದ ನಂತರ ಆಗಿರ್ತಕ್ಕಂಥ ಕೆಲ ಘಟನೆಗಳು ಕೂಡ ಅಫೆಕ್ಟ್ ಆಗಿದೆ ಅಂತೇಳಿ ಅನ್ಸುತ್ತಾ? ಅಲ್ಲ, ಅದು ಡಿಮಾನಿಟೈಸೇಷನ್ ಇಂದ BSPಗೆ ಅಫೆಕ್ಟ್ ಆಗಿದ್ರೆ ಅದು ಪಾಸಿಟಿವ್ ಆಗಿ ಅಫೆಕ್ಟ್ ಆಗಿರುತ್ತೆ. ಅದಕ್ಕೆ ಒಳ್ಳೇದಾಗಿರುತ್ತೆ ಹೊರತು ಕೆಟ್ಟದಂತೂ ಆಗಿರ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಡಿಮಾನಿಟೈಸೇಷನ್ನ ಡೇ 1 ಇಂದ ಮಾಯಾವತಿ ಅವರು ಅಟ್ಯಾಕ್ ಮಾಡ್ತಲೇ ಇದ್ದಾರೆ ಅದನ್ನು. ಅದೊಂದು, ಅದೆಲ್ಲಕ್ಕಿಂತಲೂ ಇನ್ನು ಭಾಳ ಇಂಪಾರ್ಟೆಂಟ್ ಆಗಿ ಒಂದು ಇಶ್ಯೂನ ಹೇಳ್ಬಿಡ್ತೀನಿ, ಯಾಕಂದ್ರೆ ಚರ್ಚೆಗೆ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ. ಯಾಕೆ ನನಗೆ ಇವತ್ತು ಇಡೀ ಈ ತಳ ಸಮುದಾಯಗಳು ಮಾಯಾವತಿ ಬಗ್ಗೆ ಹೋಪ್ಸ್ ಇಟ್ಕೊಳ್ತಾ ಇದ್ದಾವೆ ಅಂತ ಹೇಳಿದ್ರೆ ಅದು ಅವ್ರು ಮಾಡಿರೋಂಥ ಸಮೀಕ್ಷೆ ಬಗ್ಗೆ ನಾನು ಹೇಳ್ತಾ ಇಲ್ಲ. ಈಗ ಒಂದು ರೋಹಿತ್ ವೇಮುಲಾ ಇಶ್ಯೂನ ಇನ್ನೊಬ್ಬ ದಲಿತ ನಾಯಕ ಅದನ್ನು ಎಫೆಕ್ಟಿವ್ ಆಗಿ ಪಾರ್ಲಿಮೆಂಟಲ್ಲಿ ಪ್ರೆಸೆಂಟ್ ಮಾಡಲಿಲ್ಲ. ಒಂದು ಊನಾ ಇಶ್ಯೂನ ಇನ್ನೊಬ್ಬ ದಲಿತ ನಾಯಕ ಅಲ್ಲಿ ಪ್ರೆಸೆಂಟ್ ಮಾಡಲಿಲ್ಲ. ಮತ್ತೊಂದು ಇದನ್ನ ಏನು ಪ್ರೈವೇಟ್ ಸೆಕ್ಟರಲ್ಲಿ ರಿಸರ್ವೇಷನ್ ಅಂತ ಬಿಲ್ ಅಂತ ಇಶ್ಯೂಗಳು ಬಂದಾಗ ಯಾರೂ ಯಾವ ದಲಿತ ನಾಯಕನೂ ಮಾತಾಡಲಿಲ್ಲ. ಇದನ್ನೆಲ್ಲವೂ ಕೂಡ ಇಡೀ ದೇಶದಲ್ಲಿರುವಂಥವ್ರು, ಅದರಲ್ಲೂ UPನಲ್ಲಿರುವಂಥ ದಲಿತರು ನೋಡಿರಲ್ವಾ? ಆಮೇಲೆ ಅಲ್ಲೊಂದು ಸೋಷಿಯಲ್ ಇಂಜಿನಿಯರಿಂಗ್ ಅನ್ನು ನಾವು ಗಮನಿಸಬೇಕಾಗಿದೆ. ಅದನ್ನ ಯಾರು ಕೂಡ ಅದನ್ನ ಮೆನ್ಷನ್ ಮಾಡ್ತಾ ಇಲ್ಲ. ಅವ್ರು ಕೊಟ್ಟಿರುವಂತಹ ಜಾತಿವಾರು ಸೀಟ್ಗಳಿದಾವಲ್ಲ, ಬ್ಯಾಕ್ವರ್ಡ್ ಕ್ಲಾಸಸ್ ಎಷ್ಟು ಸಂಖ್ಯೆ ಇದೆಯೋ ಅಷ್ಟು ಸಂಖ್ಯೆಯ ಸೀಟ್ಗಳನ್ನ ಬ್ಯಾಕ್ವರ್ಡ್ ಕ್ಲಾಸಸ್ ಕೊಟ್ಟಿದ್ದಾರೆ. ಎಷ್ಟು ಜನಸಂಖ್ಯೆ ಇದೆಯೋ ಅಷ್ಟು ಸಂಖ್ಯಾವಾರು ಇವುಗಳನ್ನ ಮುಸ್ಲಿಮ್ಸ್ ಕೊಟ್ಟಿದ್ದಾರೆ. ಅಷ್ಟೇ ದಲಿತರಿಗೂ ಕೂಡ ಕೊಟ್ಟಿದ್ದಾರೆ. ದಲಿತರಿಗಿಂತಲೂ ಮುಸಲ್ಮಾನರಿಗೆ ಮತ್ತು ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಹೆಚ್ಚು ಸೀಟ್ಗಳನ್ನು ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಸೋಷಿಯಲ್ ಇಂಜಿನಿಯರಿಂಗ್ ಆಗೋದೇ ಇಲ್ವಾ? ಹಂಗಂದ್ರೆ ಕ್ಯಾಸ್ಟೇ ಇಲ್ವಾ ಇಲ್ಲಿ? ಎಸ್ ದ್ವಾರಕಾಂತ್ ಅವರೇ, ಕೃಷ್ಣ ಪ್ರಸಾದ್ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ UPಯ ಒಂದು ಸರ್ವೆ ರಿಪೋರ್ಟ್ಸ್ ಅನ್ನ ನೋಡಿದ್ರೆ 2 ಸರ್ವೆಗಳು ಹೇಳ್ತವೆ ಬಿಜೆಪಿ ಸಿಂಪಲ್ ಮೆಜಾರಿಟಿಯನ್ನ ದಾಖಲಿಸುತ್ತೆ ಈ ಬಾರಿ ಅಂತೇಳಿ. ಬಹುಶಃ ಇದು ಸಾಧ್ಯ ಆದ್ರೆ ಬಿಜೆಪಿ ಮೊದಲ ಬಾರಿಗೆ ಅಲ್ಲಿ ಪೂರ್ಣ ರೀತಿಯಾದಂತಹ ಒಂದು ಸರ್ಕಾರವನ್ನು ನಡೆಸೋದಿಕ್ಕೆ ಮತ್ತೊಮ್ಮೆ ಈಗ ಅವಕಾಶ ಸಿಗುತ್ತೆ ಅನ್ನುವಂಥದ್ದು. ಆದ್ರೆ SP ಮತ್ತು ಕಾಂಗ್ರೆಸ್ನ ನಡುವೆ ಹೊಂದಾಣಿಕೆ ಆಗಿರ್ತಕ್ಕಂಥ ಮೈತ್ರಿಕೂಟ ಇದು ಕೂಡ ತುಂಬಾ ದೊಡ್ಡ ಫೋರ್ಸ್ ಆಗಿ ಹೊರಹೊಮ್ಮುತ್ತೆ ಅನ್ನುವಂಥದ್ದನ್ನು ಕೂಡ ಸಮೀಕ್ಷೆಗಳು ಹೇಳ್ತಾ ಇರುವಂತದ್ದು. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಹರಿಪ್ರಸಾದ್, ನಾವು ಉತ್ತರ ಪ್ರದೇಶ್ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಒಂಚೂರು ಒಪಿನಿಯನ್ ಪೋಲ್ಸ್ ಬಗ್ಗೆ ಮಾತಾಡಬೇಕು. ನಮ್ಮ ದೇಶದಲ್ಲಿ ಜರ್ನಲಿಸಮಲ್ಲಿ ಪೇಯ್ಡ್ ನ್ಯೂಸ್ ಅಂತ ಇದೆ. ಈ ಪೇಯ್ಡ್ ನ್ಯೂಸ್ ಅಂತ ಏನಿದೆ ಅದೊಂಥರ ಸಿಮ್ ಕಾರ್ಡ್ ಥರ. ಪ್ರೀಪೇಯ್ಡ್ ನ್ಯೂಸ್ ಅಂತ ಇದೆ, ಪೋಸ್ಟ್ ಪೇಯ್ಡ್ ನ್ಯೂಸ್ ಅಂತ ಇದೆ. ಆ್ಯಂಡ್ ನನ್ನ ಪ್ರಕಾರ ಈ ಒಪಿನಿಯನ್ ಪೋಲ್ಸ್ ಈಗಿನ ಕಾಲದಲ್ಲಿ ಇಟ್ ಫಾಲ್ಸ್ ಇನ್ ದಿ ಏರಿಯಾ ಆಫ್ ಪ್ರೀಪೇಯ್ಡ್ ನ್ಯೂಸ್. ಯಾಕೆಂದರೆ ನಾವು ಈ ಒಪಿನಿಯನ್ ಪೋಲ್ಸ್ನ ನಿಜವಾಗ್ಲೂ ವಿ ಹ್ಯಾವ್ ಟು ಟೇಕ್ ಇಟ್ ವಿತ್ ಎ ಬಿಗ್ ಪೌಂಡ್ ಆಫ್ ಸಾಲ್ಟ್. ಯಾಕೆಂದರೆ ಇದನ್ನು ನಾವು ನಂಬಕ್ಕೆ ಯಾವ ಸ್ಥಿತಿಲೂ ಯಾರೂ ಇಲ್ಲ. ನಮ್ಗೆ ಯಾರಿಗೂ ಈ ಒಪಿನಿಯನ್ ಪೋಲ್ ಏಜೆನ್ಸೀಸ್ ಬಗ್ಗೆ ಮಾಹಿತಿ ಇಲ್ಲ. ಅವರು ಎಲ್ಲಿ ಪೋಲಿಂಗ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಯಾವ ತಾರೀಖಲ್ಲಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಹೇಗೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಎಂಥ ಮಾರ್ಜಿನ್ ಆಫ್ ಎರರ್ ಇದೆ ಅಂತ ಗೊತ್ತಿಲ್ಲ. ಸೊ ಐ ಥಿಂಕ್ ನಾವು ವಿ ನೀಡ್ ಟು ಟೇಕ್ ದಿಸ್ ವಿತ್ ಎ ಪೌಂಡ್ ಆಫ್ ಸಾಲ್ಟ್, ಎಕ್ಸೆಪ್ಟ್ ಒನ್ ಒಪಿನಿಯನ್ ಪೋಲ್. ಅದು ಆ CSDS ಅನ್ನೋ ಸಂಸ್ಥೆ ಮಾಡಿರೋ ಒಪಿನಿಯನ್ ಪೋಲ್ ಒಂದು ಬಿಟ್ಟರೆ ಮಿಕ್ಕಿದೆಲ್ಲ ಒಪಿನಿಯನ್ ಪೋಲ್ನು ನಾವು ವಿ ಹ್ಯಾವ್ ಟು ಟೇಕ್ ವಿತ್ ಎ ಡ್ಯೂ ಅಮೌಂಟ್ ಆಫ್ ಸಸ್ಪಿಷನ್. ಒಂದೇ ಒಂದು ಕಾರಣಕ್ಕೆ ಹೇಳ್ತೀನಿ, ಏಕೆಂದರೆ ಈ ಎಲ್ಲ ಸಂಸ್ಥೆಗಳು, ಮೀಡಿಯಾ ಸಂಸ್ಥೆಗಳು ಡೆಲ್ಲಿಲಿ ಹೆಡ್ ಕ್ವಾರ್ಟರ್ಡ್ ಆಗಿರೋದು. ಈ ಎಲ್ಲ ಮೀಡಿಯಾ ಹೌಸಸ್ಸು ಡೆಲ್ಲಿ ಎಲೆಕ್ಷನ್ಸ್ನ ಒಬ್ಬರೂ, ನಾಟ್ ಒನ್ ಸಿಂಗಲ್ ಮೀಡಿಯಾ ಹೌಸ್ ಆರ್ ಒನ್ ಸಿಂಗಲ್ ಒಪಿನಿಯನ್ ಪೋಲಿಂಗ್ ಕಂಪ್ನಿ ಗಾಟ್ ಇಟ್ ರೈಟ್. ಇವರೆಲ್ಲರೂ ಡೆಲ್ಲಿಲಿ BJP ಬರುತ್ತೆ, BJP ಹೆಡ್ ಇದೆ, ಅದು ಇದು ಅಂತ ಹೇಳಿದ್ರು. ಕೊನೆಗೆ ಆಮ್ ಆದ್ಮಿ ಪಾರ್ಟಿಗೆ 67 ಸೀಟ್ ಬಂತು 70 ಸೀಟಲ್ಲಿ. ಸೊ ದೇರ್ ಫೋರ್ ನಾವು ಡೆಲ್ಲಿ ಅಂತ ಒಂದು ಚಿಕ್ಕ ನಗರದಲ್ಲಿ ಈ ಥರ ಒಪಿನಿಯನ್ ಪೋಲ್ ಮಾಡೋಕ್ಕಾಗದಿರೋ ಕಂಪ್ನಿಗಳ ಬಗ್ಗೆ ಯೋಚಿಸುವಾಗ ಇದೇ ಕಂಪ್ನಿಗಳು ಉತ್ತರ ಪ್ರದೇಶ ಅಂತ ದೊಡ್ಡ ಸ್ಟೇಟ್, ಉತ್ತರ ಪ್ರದೇಶ ಒಂದು ದೇಶ ಆಗಿದ್ರೆ ಅದು ವರ್ಲ್ಡಲ್ಲಿ 6th largest ದೇಶ ಆಗಿರೋದು. ಸೊ ದೇರ್ ಫೋರ್ ಕ್ಯಾನ್ ದೀಸ್ ಒಪಿನಿಯನ್ ಪೋಲ್ಸ್ಟರ್ಸ್ ರಿಯಲಿ ಎವ್ಯಾಲ್ಯೂಯೇಟ್ ವಾಟ್ಸ್ ಹ್ಯಾಪ್ನಿಂಗ್ ಇನ್ UP? ನನ್ನ ಪ್ರಕಾರ ಇಲ್ಲ. ಒಂದು. ಎರಡನೇದು, ಉತ್ತರ ಪ್ರದೇಶ ಎಲೆಕ್ಷನ್ಸ್ಗೆ ಬಂದಾಗ ನಾನು ಈಗ ಲಾಸ್ಟ್ 3 ತಿಂಗಳಲ್ಲಿ 2 ಸರಿ ಲಕ್ನೋವಲ್ಲಿದ್ದೀನಿ ಆ್ಯಂಡ್ 1 ಸರಿ ನಾನು ಅಲಹಾಬಾದಿಂದ ಡೆಲ್ಲಿವರೆಗೆ ರೋಡಲ್ಲಿ ಟ್ರಾವೆಲ್ ಮಾಡಿದ್ದೀನಿ. ಸೊ ಐ ಹ್ಯಾವ್ ಸಮ್ ಐಡಿಯಾ ಆಫ್ ವಾಟ್ಸ್ ಹ್ಯಾಪ್ನಿಂಗ್ ಇನ್ ಉತ್ತರ ಪ್ರದೇಶ್. ಆ್ಯಂಡ್ ನನ್ನ ಪ್ರಕಾರ ದಿ CSDS poll is closest to what is happening.
ಏಕೆಂದರೆ ಖಂಡಿತವಾಗ್ಲೂ ದಿ ರೇಸ್ ಇಸ್ ಕ್ಲೋಸ್. ಮೊದಲು ಒಂದು 4-5 ತಿಂಗಳ ಹಿಂದೆ ಮಾಯಾವತಿಯವರು ಮುಂದೆ ಇದ್ದಾರೆ, ಬಿ ಜೆ ಪಿಗೆ ಚಾಲೆಂಜ್ ಮಾಡ್ತಾರೆ ಅಂತ ಒಂದು ಏನು ಭಾವನೆ ಇತ್ತು, ಅದು ದಟ್ ಸೀಮ್ಸ್ ಟು ಹ್ಯಾವ್ ರಿಸೀಡೆಡ್ ಸಮ್ ವಾಟ್, ಆ್ಯಂಡ್ ದಿ ಸಮಾಜವಾದಿ ಪಾರ್ಟಿ ಹ್ಯಾಸ್ ಬೌನ್ಸ್ಡ್ ಇನ್ ಟು ದಿ ಪಿಕ್ಚರ್. ನಾನಾ ಕಾರಣಗಳಿಂದ, ಅವರ ಪರಿವಾರದ ಜಗಳಗಳಿಂದ, ಅಪ್ಪ ಮಗನ ಜಗಳದಿಂದ, ಸಿಂಬಲ್ ಬಗ್ಗೆ ಗಲಾಟೆಯಿಂದ, ಸೊ ಆನ್ ಅಂಡ್ ಸೋ ಫೋರ್ತ್, ದೇರ್ ಹಸ್ ಬೀನ್ ಎ ರಿಸರ್ಜೆನ್ಸ್ ಆಫ್ ದಿ ಸಮಾಜವಾದಿ ಪಾರ್ಟಿ. ಬಟ್ ನಾನು ಸ್ವತಃ ನೋಡಿದ ಹಾಗೆ it is a very confusing picture in Uttar Pradesh, simply because in we have no idea. It's a very large state and nobody has any idea of what is happening in UP. ಈ polling agencies ಈ media houses ಹೇಳ್ತಿರೋದನ್ನ ನಾವು suspicion ಇಂದ ನೋಡಲೇಬೇಕು. ಮೂರನೇದಾಗಿ ಇಷ್ಟೇ ನಾ ಹೇಳೋದು ಏನು ಅಂದರೆ, it seems like it's a verdict on Akhilesh Yadav. ನಾವೇನು ಕನ್ಸಿಡರ್ ಮಾಡಬೇಕು ಅಂದರೆ, ಈಸ್ ದಿಸ್ ಎಲೆಕ್ಷನ್ ಇನ್ 2017 ಇದು ಅಖಿಲೇಶ್ ಯಾದವ್ ಅವರ 5 ವರ್ಷದ ಆಡಳಿತದ ಬಗ್ಗೆ ವರ್ಡಿಕ್ಟಾ ಅಥವಾ ನರೇಂದ್ರ ಮೋದಿ ಅವರ 3 ವರ್ಷದ ಆಡಳಿತದ ಬಗ್ಗೆ ವರ್ಡಿಕ್ಟಾ ಅಂತ ನಾವು ಖಂಡಿತವಾಗ್ಲೂ ಇಷ್ಟನ್ನು ಒಬ್ಸರ್ವ್ ಮಾಡೋದು ದೂರದಿಂದ. ನರೇಂದ್ರ ಮೋದಿ ಅವರ 2014 ಇಸ್ವಿಲಿ ಏನು ವೇವ್ ಇತ್ತು, ಖಂಡಿತವಾಗ್ಲೂ ಕಮ್ಮಿಯಾಗಿದೆ. ಖಂಡಿತವಾಗ್ಲೂ ಡಿಮಾನಿಟೈಸೇಷನ್ ಇಸ್ ಪ್ಲೇಯಿಂಗ್ ಎನ್ ಎಫೆಕ್ಟ್ ಬಿಕಾಸ್ UP ಹ್ಯಾಸ್ ಟ್ರೆಮೆಂಡಸ್ ಇನ್ಫಾರ್ಮಲ್ ಆ್ಯಂಡ್ ಕ್ಯಾಶುವಲ್ ಲೇಬರ್. ಮೂರನೇದು, BJP in Uttar Pradesh does not have a leader. ಅವ್ರಿಗೆ they don't have a chief ministerial candidate. And ನಾಲ್ಕನೇದಾಗಿ, within the BJP there's a lot of infighting. ಯೋಗಿ ಆದಿತ್ಯನಾಥ್ ಇವರು ವರುಣ್ ಗಾಂಧಿ, ರಾಜನಾಥ್ ಸಿಂಗ್ ಇವರೆಲ್ಲ ಸಿಕ್ಕಾಪಟ್ಟೆ ಜಗಳದಲ್ಲಿದ್ದಾರೆ. ಸೊ ದೇರ್ಫೋರ್ ನನ್ನ ಪ್ರಕಾರ ಇಟ್ಸ್ ಎ ಕನ್ಫ್ಯೂಸಿಂಗ್ ಪಿಕ್ಚರ್. ಬಟ್ ನಾನು ಐ ಡಿಸ್ಅಗ್ರಿ ವಿತ್ ಮಿಸ್ಟರ್ ದ್ವಾರಕಾನಾಥ್ ಆನ್ ಮಾಯಾವತಿ, ಬಿಕಾಸ್ ನಾನು ನೋಡಿದ ಹಾಗೆ ಮಾಯಾವತಿ ಅವರ ರೋಲ್ ಇನ್ ದ ಎಲೆಕ್ಷನ್ಲಿ ಇಟ್ ಡಸ್ ನಾಟ್ seem to be as conspicuous as you would expect. It does not seem to be as conspicuous. I believe she has not played a very proactive role in either the Rohit Vemula case or demonetization or any of the issues affecting the marginalized. So nange I'm a little confused about Mayawati, but I'm unable to write her off. Ekandre she's a very viable force and she's a forceful personality. So nan prakar it's a confusing picture. Ee opinion polls na ನಾವು ಅಷ್ಟು ಈಸಿಯಾಗಿ ನಂಬಬಾರದು. ಆ್ಯಂಡ್ ಮೂರನೇದಾಗಿ, ಐ ಥಿಂಕ್ ವಿ ಶುಡ್ ವೇಟ್ ಫಾರ್ ಎ ಲಾಟ್ ಮೋರ್ ಡೇಸ್ ಟು ಕಮ್. ಯಾಕೆಂದರೆ ಇದು 5-6-7 ಫೇಸಲ್ಲಿ ನಡೆಯುತ್ತೆ ಎಲೆಕ್ಷನ್ನು, ನಾವು ಈಗಲೇ ಏನು ಹೇಳೋಕ್ಕಾಗಲ್ಲ. ಬಟ್ ಖಂಡಿತವಾಗ್ಲೂ ನಾನು ಈಗ ನೋಡಿದಾಗೆ ಪಂಜಾಬ್, ವಿಚ್ ಇಸ್ ಅ ಕೀ ಸ್ಟೇಟ್, ಈಸ್ ಗೋಯಿಂಗ್ ಅವೇ ಫ್ರಮ್ ದಿ ಬಿಜೆಪಿ. ಅದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ. ಕೃಷ್ಣ ಪ್ರಸಾದ್ ಅವರೇ, ಚರ್ಚೆನ ನಾವು ಮುಂದುವರಿಸೋಣ. ಹಾಗೆಯೇ ಪ್ರೊಫೆಸರ್ ಅಸಾದಿ ಅವರ ಜೊತೆ ಕೂಡ ಮಾತಾಡ್ತೀನಿ, UP ಬಗ್ಗೆಯೂ ಕೂಡ ಮಾತಾಡೋಣ. ಹಾಗೆಯೇ ಪಂಜಾಬ್ನಲ್ಲಿ ಇರತಕ್ಕಂಥ ಬಗ್ಗೆ, ಪಂಜಾಬ್ನ ಸಿಚುವೇಶನ್ ಏನಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಈ ಒಂದು ಸಮೀಕ್ಷೆಗಳು ಏನು ಹೇಳ್ತವೆ ಅನ್ನೋದನ್ನು ಕೂಡ ನೋಡೋಣ ಚಿಕ್ಕ ಬ್ರೇಕ್ನ ನಂತರ. ಮೃಗೇಂದ್ರ, ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರಿಸೋಣ. ಪ್ರೊಫೆಸರ್ ಅಸಾದಿ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ ಉತ್ತರ ಪ್ರದೇಶದಲ್ಲಿ ಆಗ್ತಾ ಇರತಕ್ಕಂಥ ಈ ಒಂದು ರಾಜಕೀಯವಾಗಿರ್ತಕ್ಕಂತಹ ಬೆಳವಣಿಗೆಗಳನ್ನ ಗಮನಿಸಿದಾಗ BSP ಯಾಕೆ ಹಾಗಾದ್ರೆ ತನ್ನ ಬೇಸನ್ನ ಕಳ್ಕೊಳ್ತಾ ಇದೆಯಾ, ಅಥವಾ BSPಗೆ ಯಾಕೆ ಈ ಹಂತದಲ್ಲಿ ಯಾವುದೇ ಸಮೀಕ್ಷೆಯನ್ನು ನೋಡಿದಾಗ BSP ಅಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಥವಾ ಅಧಿಕಾರದ ಹತ್ತಿರಕ್ಕೆ ಬರುತ್ತೆ ಅನ್ನೋದನ್ನ ಕೂಡ ತೋರಿಸೋದಿಲ್ಲ, ಬದಲಿಗೆ SP ಕಾಂಗ್ರೆಸ್ ಮತ್ತು BJPಯ ನಡುವಿನ ನೇರವಾದಂತಹ ಹಣಾಹಣಿ ಅನ್ನೋ ತರ ತೋರಿಸ್ತಾ ಇರುವಂತದ್ದು, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಓಕೆ, ಇದು ಒಂದು ಅಂಶ ಗೊತ್ತಾಗುತ್ತೆ. ಏನಂದರೆ, ಈ ಸಮೀಕ್ಷೆಗಳನ್ನು ನೋಡುವಾಗ ಒಂದು ಪ್ರಶ್ನೆ ಮೂಲತವಾಗಿ ಕೇಳಬೇಕು. ಯಾಕಂದರೆ BJPಗೆ ಯಾಕೆ ಮೆಜಾರಿಟಿ ಸಿಗ್ತಾ ಇಲ್ಲ? ಈಗ BJP ವೇವ್ ಇದೆ ಅಂತ ಹೇಳಿದ್ರೆ, ಅಥವಾ ಮೋದಿ ವೇವ್ ಇದೆ ಅಂತ ಹೇಳಿದ್ರೆ, ಯಾಕೆ BJPಗೆ ಇವತ್ತು ಕೂಡ ಹೆಚ್ಚು ಕಡಿಮೆ 118, 120, 180 ಸೀಟ್ಸ್ ಮಾತ್ರ ಸಿಗ್ತಾ ಇದೆ? ಅದರ ಅರ್ಥ ಏನಂದರೆ, ಮೋದಿ ಟ್ರೆಂಡ್ ಇದ್ದದ್ದು ಇವತ್ತು ಕಡಿಮೆ ಆಗ್ತಾ ಇದೆ. ಎರಡನೇ ಭಾಳ ಮುಖ್ಯವಾಗಿ ನೀವು ನೋಡಬೇಕಾದ್ದು, ಇದು ಉತ್ತರ ಪ್ರದೇಶವನ್ನು ನಾವು ನೋಡಬೇಕಾದ್ರೆ ಅದನ್ನು ಒಂದು ಹೋಮೋಜಿನಿಯಸ್ ಸ್ಟೇಟ್ ಆಗಿ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಒಂದು ಕಡೆ BJP ಅಥವಾ ಹಿಂದುತ್ವದ ಲ್ಯಾಬ್ರೇಟರಿ ಥರ ಕೆಲಸ ಮಾಡ್ತಾ ಇದೆ. ಪರ್ಟಿಕ್ಯುಲರ್ಲಿ ಉತ್ತರ ಪ್ರದೇಶದಲ್ಲಿ ವೆಸ್ಟರ್ನ್ ಪಾರ್ಟ್ನಲ್ಲಿ ಅದು ಮಾಡ್ತಾ ಇದೆ. ಅಲ್ಲಿಯ ಜಾತಿ ಇಕ್ವೇಷನ್ಸ್ಗಳನ್ನು ನೋಡಿ, ಜಾತಿ ಇಕ್ವೇಷನ್ಸ್ನಲ್ಲಿ ಇರುವಂತಹ ಪೊಲಿಟಿಕ್ಸನ್ನು ಕೂಡ ನೋಡಬೇಕು. ಆದ ಕಾರಣವೇ ಅದು ಅಷ್ಟು ಈಸಿಯಾಗಿ ಬರೋದಿಲ್ಲ. ಒಂದು ಪಾರ್ಟಿಗೆ ಒಂದು ಮೆಜಾರಿಟಿ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಉದಾಹರಣೆಗೆ ಇವತ್ತು ಅಪ್ಪರ್ ಕಾಸ್ಟ್ಗಳು 22% ಇದ್ದಾರೆ, ಅವರಿಗೆ 30% ಓಟ್ ಬೇಕು, 50 ಮೆಜಾರಿಟಿ ಬರಬೇಕಾದ್ರೆ. ಹಾಗಾದರೆ 30% ಎಲ್ಲಿ ಹೋಯ್ತಾಗಾದ್ರೆ? BJP ಓಟ್ ಎಲ್ಲಿ ಹೋಯ್ತಾಗಾದ್ರೆ? BJPದ 30% ಎಲ್ಲಿಂದ ಬರುತ್ತೆ? 22% ಹೆಚ್ಚು ಕಡಿಮೆ 18% ಸಿಕ್ಕಿದ್ರೆ BJP ದಿ ಕೆನಾಟ್ ಫಾರ್ಮ್ ದ ಗೌರ್ಮೆಂಟ್. ನೆದರ್ ದೇ ವಿಲ್ ಹ್ಯಾವ್ ದ ಮೆಜಾರಿಟಿ, ದೇ ವಿಲ್ ನಾಟ್ ಹ್ಯಾವ್ ದಿಸ್ ನಂಬರ್.
ಅದರೊಟ್ಟಿಗೆ ಮೂರನೇದಾಗಿ ನೋಡಬೇಕು, ಇಲ್ಲಿ ಮಲ್ಟಿ ಕಾರ್ನರ್ಡ್ ಇದು ಕಂಟೆಸ್ಟ್ಗಳಿವೆ ಈ ಸ್ಟೇಟ್ನಲ್ಲಿ. ಇದು BJP, SP, ಕಾಂಗ್ರೆಸ್, ಮಾಯಾವತಿ ಮಾತ್ರ ಅಲ್ಲ, ಅದರ ನಡುವೆ ಚಿಕ್ಕ ಚಿಕ್ಕ ಪುಟ್ಟ ಪಾರ್ಟಿಗಳು ಇವೆ. ಅವುಗಳು ಕೂಡ ದೇ ಕ್ಯಾನ್ ಮೇಕ್ ಅಂಡ್ ಮಾರ್ ದಿ ಇಲೆಕ್ಷನ್ ರಿಸಲ್ಟ್ಗಳು. ಅದು RLD ಇರ್ಬೋದು, ಅಥವಾ ಪೀಸ್ ಪಾರ್ಟಿ ಇರ್ಬೋದು, ಉಲೇಮಾ ಅವ್ರದ್ದು ಪಾರ್ಟಿ ಇರ್ಬೋದು, ಬೇರೆ ಬೇರೆ ಪಾರ್ಟಿಗಳು ಕೂಡ ಇವೆ. ಅದ ಕಾರಣ ನೀವು ಈ ಅಂಶವನ್ನು ನೋಡಿಕೊಂಡು ನಾವು ಇಲೆಕ್ಷನ್ ಟ್ರೆಂಡ್ ಹೀಗೆ ಇದೆ, ಹೀಗೆ ಆಗ್ಬೋದು, ನಾಳೆ BJP ಅವರು ಬರ್ತಾರೆ, ಕಾಂಗ್ರೆಸ್ ಅವರು ಸಿಗ್ತಾರೆ, ಅದು CSDS ಬಿಟ್ಟರೆ ಬೇರೆ ಯಾರು ಕೂಡ ಹೇಳಿಲ್ಲ ಆಗುತ್ತಂತ ಹೇಳೋದು ಅದು ನನ್ನ ಪ್ರಕಾರ ಸತ್ಯ ಅಲ್ಲ. ಅದು ಅರ್ಧ ಸತ್ಯ ಅಷ್ಟೇ, ಅದು ಮಿಥ್ಯ ಅದು ಒಂದು ರೀತಿಯಲ್ಲಿ. ಎರಡನೇ ಅಂಶ ನೋಡಬೇಕು, ಅದು BSPಗೆ ಒಂದು ಕಾಲದಲ್ಲಿ 2016ರಲ್ಲಿ ಇದು ಇಂಡಿಯಾ ಟುಡೇ ಮಾಡಿದಂತಹ ಸಮೀಕ್ಷೆಯಲ್ಲಿಯೂ ಕೂಡ BSPಗೆ ಹೆಚ್ಚು ಓಟ್ ಸಿಗುತ್ತೆ, BJP BSP ವಿಲ್ ಫಾರ್ಮ್ ದಿ ಗೌರ್ಮೆಂಟ್ ಅಂತೇಳಿ ಬಹಳ ಕನಸುಗಳಿತ್ತು. ಯಾಕೆ BSP ವೋಟ್ ಶೇರ್ಗಳು ಕಡಿಮೆ ಆಗಿದೆ? ಈಸ್ ಮಾಯಾವತಿಯ ಪೊಲಿಟಿಕ್ಸ್ ಅದು ಇದಕ್ಕೆ ಕಾರಣನ? ಉದಾಹರಣೆಗೆ ಅದು ದಾದ್ರಿ ಇನ್ಸಿಡೆಂಟ್ ಆಗಿರ್ಬೋದು, ವೆಮಿಲಾ ಇನ್ಸಿಡೆಂಟ್ ಆಗಿರ್ಬೋದು, ಬೇರೆ 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 ಇನ್ಸಿಡೆಂಟ್ಗಳ ಸಂದರ್ಭದಲ್ಲಿ BSP ಒಂದು ಪೊಲಿಟಿಕಲ್ ಸ್ಟ್ಯಾಂಡ್ ತಗೊಳ್ಳಿಲ್ವಾ? ಅದು 90ಕ್ಕೂ ಹೆಚ್ಚು ಇವತ್ತು ಟಿಕೆಟ್ಗಳನ್ನು ಕೊಟ್ಟಿದೆ ಮುಸ್ಲಿಮರಿಗೆ ಟಿಕೆಟ್ಗಳನ್ನು ಕೊಟ್ಟಿದೆ. ಮುಸ್ಲಿಮರು BSPಗೆ ವೋಟ್ ಹಾಕ್ತಾರೆ ಅಂತ ಒಂದು ನಂಬಿಕೆ ಇತ್ತು. ಬಟ್ ಇವತ್ತು ಮುಸ್ಲಿಮರು ಯಾಕೆ ಅಖಿಲೇಶ್ ಯಾದವ್ ಒಟ್ಟಿಗೆ ಹೋಗ್ತಾ ಇದ್ದಾರೆ? ಅವರಿಗೆ ಅಖಿಲೇಶ್ ಯಾದವ್ನ ಮೇಲೆ ಹೆಚ್ಚು ನಂಬಿಕೆ ಇದೆಯಾ? ಅದೇ ಸಂದರ್ಭದಲ್ಲಿ ನೀವು ನೋಡಬೇಕು, ದೇವಬಂದಿ ಸ್ಕೂಲ್ ಏನಾದ್ರೆ ನಾವು ರಾಜಕಾರಣ ಮಾಡೋದಿಲ್ಲ, ನಾವು ಯಾವುದೇ ರಾಜಕೀಯ ಪಕ್ಷಕ್ಕೆ ಇದು ಕೊಡುವುದಿಲ್ಲ ಬೆಂಬಲ ಅಂತೇಳಿ. ಅದಕ್ಕಿಂತ ಹೆಚ್ಚು ನನಗೆ ಬಹಳ ಮುಖ್ಯವಾಗಿರುವಂಥ ಮಾಯಾವತಿ ಒಬ್ಬಳು ಶಕ್ತಿ ಕೂಡ ಹೌದು, ಒಂದು BSP ಒಂದು ಶಕ್ತಿ ಕೂಡ ಹೌದು ಇಲ್ಲಿ ಉತ್ತರ ಪ್ರದೇಶದ ರಾಜಕಾರಣದಲ್ಲಿ. ಅವರನ್ನು ಸಂಪೂರ್ಣವಾಗಿ ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಅಲ್ಲಿ ಏನಾದರೂ ಮ್ಯಾಂಡೇಟ್ ಬಂದೆ ಅಂತ ಹೇಳಿದ್ರೆ ಉತ್ತರ ಪ್ರದೇಶದಲ್ಲಿ ಅದು ಫ್ರ್ಯಾಕ್ಚರ್ಡ್ ಮ್ಯಾಂಡೇಟ್ ಆಗಿರ್ತದೆ. ಭಾಳ ಮುಖ್ಯವಾಗಿ ಫ್ರ್ಯಾಕ್ಚರ್ಡ್ ಮ್ಯಾಂಡೇಟ್ ಆಗಿ 2-3 ಕಾರಣ ಇದೆ. ಒಂದು, ಇವತ್ತಿನ ಸಂದರ್ಭದ ಡಿಮಾನಿಟೈಸೇಷನ್ ಒಂದು ಕಾರಣ. ಎರಡನೇ ಕಾರಣ ಏನಂದರೆ, ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ನಾನ್ ರಿಲೀಜಿಯಸ್ ಫ್ಯಾಕ್ಟರ್ಸ್ಗಳನ್ನು ಯೂಸ್ ಮಾಡಬೇಕು ಅಂತೇಳಿ, ರಿಲಿಜನನ್ನು ಇಲೆಕ್ಷನ್ ಸಂದರ್ಭದಲ್ಲಿ ಯೂಸ್ ಮಾಡಬಾರ್ದು ಅಂತೇಳಿ. BJP ರಾಮ ಮಂದಿರದ ಸ್ಥಾಪನೆ ಬಗ್ಗೆ ಅಥವಾ ಕರ್ಫ್ಯೂಗಳನ್ನು ಇಂಪೋಸ್ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದೆ. ಕರ್ಫ್ಯೂಗಳನ್ನು ಮಾತ್ರ ಅಲ್ಲ, ಇದು ಮೈಗ್ರೇಷನ್ ಅಥವಾ ಮಾಸ್ ಎಕ್ಸೋಡಸ್, ಮುಜಫರ್ ನಗರದಿಂದ ಮಾಸ್ ಎಕ್ಸೋಡಸ್ ಬಗ್ಗೆ ಅದು ಮಾತಾಡ್ತಾ ಇದೆ. ಬಟ್ ಅದು ಮಾತಾಡಿದರೂ ಕೂಡ ಅದು ಕರೆನ್ಸಿಗೆ ಬರೋಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರಕಾರ. ಅದು ಉದಾಹರಣೆಗೆ ರಾಮ ಮಂದಿರ ಇವತ್ತು ಅದೊಂದು ದೊಡ್ಡ ಕರೆನ್ಸಿಯಾಗಿ, ಅದೊಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗಿ ಮಾಡೋಕ್ಕೆ ಸಾಧ್ಯ ಇಲ್ಲ, BJP ಯೂಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಟ್ ಆದರೆ ಅದು ಮಾಡಿರುವಂಥ ಕಮ್ಯುನಲ್ ಪೊಲಿಟಿಕ್ಸ್ ಇದೆಯಲ್ಲ, ಅದು ಇಂಪಾರ್ಟೆಂಟ್. ಬಟ್ ಆ ಕಮ್ಯುನಲ್ ಪೊಲಿಟಿಕ್ಸ್ ಸಿಗಿದ್ರೆ ಅದಕ್ಕೆ ಮೆಜಾರಿಟಿ ಸೀಟ್ ಸಿಗಲೇಬೇಕು. ಫಾರ್ ಎಕ್ಸಾಂಪಲ್, ನಿಮಗೆ ಲೋಕಸಭಾ ಇಲೆಕ್ಷನ್ಸ್ ನೋಡಿ, ಲೋಕಸಭಾ ಇಲೆಕ್ಷನ್ಲಿ ಅತಿ ಹೆಚ್ಚು 70ಗಿಂತ ಹೆಚ್ಚು ಸೀಟ್ ಹೊಡೆದದ್ದು BJP. ಆದರೆ ಇದೇ ಇಲೆಕ್ಷನ್ನಲ್ಲಿ ಆ ಕಮ್ಯುನಲ್ ಪೊಲಿಟಿಕ್ಸ್ನ ಟ್ರೆಂಡ್ ಇರಬೇಕಿತ್ತು. ನನ್ನ ಪ್ರಕಾರ ಆ ಟ್ರೆಂಡ್ ಇವತ್ತು ಕಡಿಮೆ ಆಗಿದೆ. ಬಹುಶಃ ಸುಪ್ರೀಂ ಕೋರ್ಟ್ನ ಆ ವರ್ಡಿಕ್ಟಿಂದಾಗಿ ಬಹುಶಃ ನಿಮಗೆ ಕಮ್ಯುನಲ್ ಪೊಲಿಟಿಕ್ಸ್ ಆ ರೀತಿಯಾದ ಕಮ್ಯುನಲ್ ಪೊಲಿಟಿಕ್ಸ್ ಆಡೋಕ್ಕಾಗೋದಿಲ್ಲ. ಡಿಮಾನಿಟೈಸೇಷನ್ ಇವತ್ತು ಬಹಳ ಇಫೆಕ್ಟ್ ಆಗಿದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಅಗ್ರಿಕಲ್ಚರಲ್ ಕ್ಲಾಸಸ್ಗಳಿಗೆ, ಪೆಸೆಂಟ್ರಿಗಳಿಗೆ, ಗ್ರಾಮೀಣ ಜನರಿಗೆ. ನೀವು ಬಜೆಟ್ನಲ್ಲಿ ಎಷ್ಟೋ ಲಕ್ಷ ಕೋಟಿ ಗ್ರಾಮೀಣ ಪ್ರದೇಶಕ್ಕೆ ಕೊಟ್ಟರೂ ಕೂಡ ಆ ಹಣ ಸಿಗುವುದಿಲ್ಲ. ಸೊ ಅದ ಕಾರಣನೇ ಈ ಸಂದರ್ಭದಲ್ಲಿ ನಾವೊಂದು ಅರ್ಥ ಮಾಡ್ಕೊಳ್ಬೇಕು, ಈ ಏನು ಸಮೀಕ್ಷೆ ಇದೆ ಇದು ಪರಿಪೂರ್ಣವಾಗಿ ನನ್ನ ಪ್ರಕಾರ ಸತ್ಯ ಅಲ್ಲ. ಮತ್ತೆ ಮಾತಾಡ್ತೀರಿ. ಹಾಗೇನೆ ವಿಶೇಷವಾಗಿ ಪಂಜಾಬ್ನ ಬಗ್ಗೆಯೂ ಕೂಡ ನಾವು ಕ್ವಿಕ್ ಆಗಿ ನೋಡಿದ್ರೆ, ಪಂಜಾಬ್ಗೆ ಸಂಬಂಧಪಟ್ಟಂತೆ ನಡೆಸಿರ್ತಕ್ಕಂತಹ ಸಮೀಕ್ಷೆಗಳಲ್ಲಿ ಇರುವಂತಹ ವರದಿ ಏನಿದೆ ಅನ್ನೋದನ್ನು ಕೂಡ ನಾವು ನೋಡಿದ್ರೆ, ಬಂದಿರುವಂತಹ ರಿಸಲ್ಟ್ ಅನ್ನ ನಾವು ನೋಡಿದ್ರೆ, ಅಕಾಲಿ ದಳ ಪ್ಲಸ್ ಈ ಬಾರಿ ಅಧಿಕಾರವನ್ನ ಕಳ್ಕೊಳ್ಳುತ್ತೆ ಅನ್ನೋದನ್ನ ಇಂಡಿಯಾ ಟುಡೇ ಎಕ್ಸಿಸ್ ಹೇಳ್ತಾ ಇದೆ. 11ರಿಂದ 15 ನಂಬರ್ಗೆ ಅವರು ಇಳಿತಾರೆ ಅನ್ನೋದು. ಆದ್ರೆ ABP ನ್ಯೂಸ್ ಮತ್ತು CSDS ಹೇಳೋ ಪ್ರಕಾರ 28ರಿಂದ 36 ಸ್ಥಾನಗಳನ್ನ ಈಗಲೂ ಕೂಡ ಅಕಾಲಿ ದಳ ಮತ್ತು BJPಯ ಕೂಟ ಅಲ್ಲಿ ಜೀವಂತವಾಗಿದೆ, ಅದು ಒಂದು ಫೈಟ್ ಅನ್ನ ಕೊಡುತ್ತೆ ಅನ್ನೋದನ್ನ ಹೇಳ್ತಾರೆ. ಆದ್ರೆ ABP ಅವರೇ ಈ ಹಿಂದೆ ಕೇವಲ 4 ವಾರಗಳ ಹಿಂದೆ ಕೊಟ್ಟಿರ್ತಕ್ಕಂಥ ಸಮೀಕ್ಷೆ ಪ್ರಕಾರ ಪೂರ್ಣ ಪ್ರಮಾಣದಲ್ಲಿಯೂ ಕೂಡ ಅವರು ಅಧಿಕಾರಕ್ಕೆ ಬರಬಹುದು ಅನ್ನುವಂತಹ ಒಂದು ಸಮೀಕ್ಷೆ ಕೂಡ ಇತ್ತು. ಆದ್ರೆ ಕಾಂಗ್ರೆಸ್ನ ವಿಚಾರಕ್ಕೆ ಬಂದಾಗ 60ರಿಂದ 65 ಬರುತ್ತೆ ಅನ್ನೋದನ್ನ ಇಂಡಿಯಾ ಟುಡೇ ಹೇಳ್ತಾ ಇದ್ರೆ, ಕ್ಲಿಯರ್ ಮೆಜಾರಿಟಿ ಬರುತ್ತೆ ಕಾಂಗ್ರೆಸ್ಗೆ ಅನ್ನುವಂಥದ್ದು. ABP CSDS ಪ್ರಕಾರ 47ರಿಂದ 55 ಪೂರ್ಣ ಬಹುಮತ ಬರಲಾರದು, ಆದ್ರೆ ಬಹುಮತಕ್ಕೆ ಹತ್ತಿರಕ್ಕೆ ಬಂದು ನಿಲ್ತಾರೆ ಅನ್ನೋದನ್ನ. ಆಮ್ ಆದ್ಮಿ ಪಕ್ಷ 41ರಿಂದ 44 ಬರುತ್ತೆ ಅನ್ನೋದನ್ನ ಇಂಡಿಯಾ ಟುಡೇ ಎಕ್ಸಿಸ್ ಹೇಳ್ತಾ ಇದ್ರೆ, ABP ಅವರ ಪ್ರಕಾರ ABP CSDS ಪ್ರಕಾರ 26ರಿಂದ 34, ಇತರರು 0ರಿಂದ 2 ಬರ್ತಾರೆ ಅನ್ನೋದನ್ನ ಇಂಡಿಯಾ ಟುಡೇ ಎಕ್ಸಿಸ್ ಹೇಳ್ತಾ ಇರ್ತಕ್ಕಂಥ ರಿಸಲ್ಟ್. ಹಾಗೆಯೇ ಇನ್ನೂ ಒಂದು ನಡೆಸಿರುವಂತಹ VDP ಅಸೋಸಿಯೇಟ್ಸ್ ನಡೆಸಿರ್ತಕ್ಕಂತಹ ಒಂದು ಸಮೀಕ್ಷೆಯ ಪ್ರಕಾರ ಅಕಾಲಿ ದಳ ಮತ್ತು BJPಯ ಕೂಟ ಕೇವಲ ಸಿಂಗಲ್ ನಂಬರ್ಗೆ ಇಳಿಯುತ್ತೆ. 7
ಸ್ಥಾನಕ್ಕೆ ಸೀಮಿತಗೊಳ್ತಾರೆ ಅನ್ನೋದನ್ನ ಬಿಡಿಪಿ ಅಸೋಸಿಯೇಟ್ಸ್ ಹೇಳ್ತಾ ಇರುವಂತದ್ದು. ಕಾಂಗ್ರೆಸ್ 44, ಆಮ್ ಆದ್ಮಿ ಪಕ್ಷ ಪೂರ್ಣ ಸರ್ಕಾರವನ್ನ ರಚಿಸುವಂತಹ 62 ನಂಬರ್ ಅನ್ನ ಗೆಲ್ಲುತ್ತೆ ಅಲ್ಲಿ ಅನ್ನೋದನ್ನ ಹೇಳ್ತಾ ಇರುವಂತದ್ದು. ಈ ತರಕ್ಕೆ ಯಾವುದೇ ಸ್ಥಾನ ಇರಲ್ಲ ಅನ್ನೋದ್ರ ಬಗ್ಗೆ ಕೃಷ್ಣ ಪ್ರಸಾದ್ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ ಪಂಜಾಬ್ ಅನ್ನ? ಪಂಜಾಬ್ ಆ್ಯಂಡ್ ಯು ಪಿ ಈ ಐದು ಸ್ಟೇಟ್ಸಲ್ಲಿ ದಿಸ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಟ್ ನನ್ನ ಪ್ರಕಾರ. ಪ್ರೊಫೆಸರ್ ಅಸಾದಿ ಅವ್ರು ಹೇಳಿದಾಗೆ ಉತ್ತರ ಪ್ರದೇಶಲ್ಲಿ ಇಟ್ಸ್ ಎ ಮಲ್ಟಿ ಕಾರ್ನರ್ಡ್ ಕಾಂಟೆಸ್ಟ್, ಆ್ಯಂಡ್ ಮಲ್ಟಿ ಕಾರ್ನರ್ಡ್ ಕಾಂಟೆಸ್ಟಲ್ಲಿ ಜನರಲಿ ದಿ ಬಿ ಜೆ ಪಿ ಇಸ್ ಸ್ಲೈಟ್ಲಿ ವೆಲ್ ಪೊಸಿಷನ್, ಬೆಟರ್ ಪೊಸಿಷನ್ ಐ ವುಡ್ ಸೇ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದರೆ ದಿ ಬಿ ಜೆ ಪಿ ಇಸ್ ಡೈರೆಕ್ಟ್ಲಿ ಅಪ್ ಅಗೇನ್ಸ್ಟ್ ದಿ ಆಮ್ ಆದ್ಮಿ ಪಾರ್ಟಿ. ಈಗ ನೀವು 3 ಒಪಿನಿಯನ್ ಪೋಲ್ ತೋರಿಸಿದ್ರಿ, ಈಗ 4ನೇದೊಂದು ಒಪಿನಿಯನ್ ಪೋಲ್ ಈಗ ತಾನೇ ಸಂಜೆ 6 ಗಂಟೆಗೆ ರಿಲೀಸ್ ಮಾಡಿದ್ದಾರೆ. ಅದ್ರ ಪ್ರಕಾರ ಇಟ್ಸ್ ಎ ಕ್ಲಿಯರ್ ಕಟ್ ವಿನ್ ಫಾರ್ ಆಮ್ ಆದ್ಮಿ ಪಾರ್ಟಿ. ನನ್ನ ಪ್ರಕಾರ ಇಟ್ಸ್ ದಿ ಬಿಗ್ಗರ್ ಡ್ಯಾಮೇಜ್ ಫಾರ್ ನರೇಂದ್ರ ಮೋದಿ ಆನ್ ಟಾಪ್ ಆಫ್ ಉತ್ತರ ಪ್ರದೇಶ್. ಯಾಕೆ ಅಂದರೆ ಈ ಲಾಸ್ಟ್ 2 ಇಯರ್ಸಲ್ಲಿ ಡೆಲ್ಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿಯವರು ಸರ್ಕಾರ ಮಾಡಿದ ಮೇಲೆ ನರೇಂದ್ರ ಮೋದಿ ಹಾಗೂ ಅರವಿಂದ್ ಕೇಜ್ರಿವಾಲ್ ಮಧ್ಯ ಸಿಕ್ಕಾಪಟ್ಟೆ ದೇರ್ಸ್ ಬಿನ್ ಎ ಟಗ್ ಆಫ್ ವಾರ್. ಆ್ಯಂಡ್ ಫ್ರ್ಯಾಂಕ್ಲಿ ಅಲ್ಲಿ ಡೆಲ್ಲಿಲಿ ನಾವು ನೋಡಿದಾಗೆ ಆಮ್ ಆದ್ಮಿ ಪಾರ್ಟಿ ಗೌರ್ಮೆಂಟ್ನ ಕೆಲಸ ಮಾಡದೇ ಇರೋಂಗೆ ಸಾಕಷ್ಟು ತೊಂದರೆಗಳನ್ನು ಕೊಟ್ಟಿದ್ದಾರೆ ಬಿ ಜೆ ಪಿ. ಆ್ಯಂಡ್ ಡಿಸ್ಪೈಟ್ ದಟ್ ಇಫ್ ದಿ ಆಮ್ ಆದ್ಮಿ ಪಾರ್ಟಿ is coming to power in Punjab for the first time, it indicates many things. One ಏನು ಅಂದರೆ for sure the BJP Akali Dal is sliding big time. ಯಾಕೆಂದರೆ ಅಲ್ಲಿ ಎಂಪ್ಲಾಯ್ಮೆಂಟ್ ಇಲ್ಲ, ಡ್ರಗ್ಸ್ ಪ್ರಾಬ್ಲಮ್ ಇದೆ, ಕರಪ್ಷನ್ ಸಿಕ್ಕಾಪಟ್ಟೆ ಇದೆ, ಎಟ್ಸೆಟ್ರಾ ಎಟ್ಸೆಟ್ರಾ. ಬಟ್ ಮೋರ್ ಇಂಪಾರ್ಟೆಂಟ್ಲಿ ಅಲ್ಲಿ ಕಾಂಗ್ರೆಸ್, although it has made some effort to come back into the picture, it does not seem to have succeeded ಅಂತ ಅನ್ಸುತ್ತೆ. ಬಟ್ ಐ ಥಿಂಕ್ ಆಮ್ ಆದ್ಮಿ ಪಾರ್ಟಿ ಈ ಒಪಿನಿಯನ್ ಪೋಲ್ಸ್ನ ನಂಬಿದ್ರೆ, ಆ್ಯಂಡ್ ಐ ಡೋಂಟ್ ಬಿಲೀವ್ ಎನಿ ಒಪಿನಿಯನ್ ಪೋಲ್ ಅಟ್ ಆಲ್, ಈ ಒಪಿನಿಯನ್ ಪೋಲ್ಸ್ನ ನಂಬಿದ್ರೆ ಇಫ್ ದಿ ಆಮ್ ಆದ್ಮಿ ಪಾರ್ಟಿ ವಿನ್ಸ್ ಇನ್ ಪಂಜಾಬ್ ಇಟ್ ಬಿ ಎ ರಿಯಲಿ ಬಿಗ್ ಸೆಟ್ ಬ್ಯಾಕ್ ಫಾರ್ ದಿ ಬಿ ಜೆ ಪಿ. ಯಾಕೆ ಅಂದರೆ ದಿ ಬಿ ಜೆ ಪಿ ಹ್ಯಾಸ್ ಸ್ಪೆಂಡ್ ದಿ ಲಾಸ್ಟ್ 2 years trying to knock down Aam Aadmi Party, and if they have failed, ನನಗನ್ಸುತ್ತೆ it will be a very big loss. ಯಾಕೆಂದರೆ ದಿ ಆಮ್ ಆದ್ಮಿ ಪಾರ್ಟಿ is not going to allow the BJP a free run. ನನಗೆ ತಿಳಿದ ಮಟ್ಟಿಗೆ there will be a lot of developments which will happen if Punjab is won over by the Aam Aadmi Party. So I think it's too early to say ಎಲ್ಲುವೆ. ಬಟ್ ನಾ ನೋಡಿದ ಹಾಗೆ ಮಾಳ್ವಾ ಅನ್ನೋ ರೀಜನಲ್ಲಿ 70 ಸೀಟ್ ಇದೆ, 117 ಸೀಟಲ್ಲಿ 70 ಸೀಟ್ ಮಾಳ್ವಾ ಅನ್ನೋ ರೀಜನಲ್ ಇದೆ. ಅಲ್ಲಿ ಇಟ್ ಸೀಮ್ಸ್ ಟು ಬಿ ದಟ್ ದಿ ಆಮ್ ಆದ್ಮಿ ಪಾರ್ಟಿ ಇಸ್ ಅಹೆಡ್. ಇಫ್ ದೆ ವಿನ್ ಮಾಳ್ವಾ, ಐ ಥಿಂಕ್ ಪಂಜಾಬ್ ಇಸ್ ವಿತ್ ಆಮ್ ಆದ್ಮಿ ಪಾರ್ಟಿ. ಅವ್ರು ಗೆದ್ರೆ ಬಿಜೆಪಿಗೆ ತೊಂದರೆ ಇದೆ. ಎಸ್ ಕೃಷ್ಣ ಪ್ರಸಾದ್ ಅವರೇ, ಚರ್ಚೆ ನಾವು ಮುಂದುವರಿಸೋಣ. ವಿಶೇಷವಾಗಿ ಪಂಜಾಬ್ನ ಜೊತೆಗೆ ಗೋವಾದಲ್ಲೂ ಕೂಡ ಏನಾಗಬಹುದು ಅನ್ನೋದ್ರ ಬಗ್ಗೆ ರಿಸಲ್ಟ್ ಏನು ಹೇಳುತ್ತೆ ಅನ್ನೋದು ಕೂಡ ನೋಡೋಣ. ಚಿಕ್ಕ ಬ್ರೇಕ್ ನಂತರ ಚರ್ಚೆನ ನಾವು ಮುಂದುವರಿಸೋಣ. ಆದ್ರೆ ಪಂಜಾಬ್ನ ಬಗ್ಗೆ ಮಾತಾಡುವಂಥದ್ದು ಇನ್ನೂ ಕೆಲ ಅಂಶಗಳಿದ್ದಾವೆ, ಅದರ ಬಗ್ಗೆ ಕೂಡ ಮಾತಾಡೋಣ. ಅದಕ್ಕಿಂತ ಮುಂಚಿತವಾಗಿ ಗೋವಾ ಮತ್ತು ಉತ್ತರಾಖಂಡ್ ನಲ್ಲಿ ಯಾವ ರೀತಿಯಾದಂತಹ ಒಂದು ರಿಸಲ್ಟ್ ಬರಬಹುದು ಅನ್ನೋದ್ರ ಬಗ್ಗೆ ಸಮೀಕ್ಷೆ ಏನು ಹೇಳ್ತಾರೆ ಅಂತ ನಾವು ಕ್ವಿಕ್ ಆಗಿ ನೋಡೋಣ. ಗೋವಾದಲ್ಲಿ ಬಿಜೆಪಿ 22ರಿಂದ 25 ಸ್ಥಾನ ಗಳಿಸುತ್ತೆ ಅನ್ನೋದನ್ನ ಇಂಡಿಯಾ ಟುಡೇ ಎಕ್ಸಿಸ್ ಹೇಳ್ತಾ ಇದ್ದಾರೆ. ಎಬಿಪಿ CSDS ಪ್ರಕಾರ 22 ಸ್ಥಾನಗಳು, ಆದರೆ ಸಿಂಪಲ್ ಮೆಜಾರಿಟಿ ಬಿಜೆಪಿಗೆ ಬರುತ್ತೆ. 21 ಅಲ್ಲಿ ಬೇಕಾಗಿರ್ತಕ್ಕಂಥ ಸಿಂಪಲ್ ಮೆಜಾರಿಟಿ ಬೇಕಿರುವಂತಹ ನಂಬರ್. ಕಾಂಗ್ರೆಸ್ ಈ ಬಾರಿ ಅಧಿಕಾರಕ್ಕೆ ಮರಳೋದಿಲ್ಲ ಅಲ್ಲಿ, ಯಾಕಂದ್ರೆ ಅಲ್ಲಿ ಸಾಮಾನ್ಯವಾಗಿ ಆಲ್ಟರ್ನೇಟ್ ಆಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನಡೆಯುತ್ತೆ. ಆದ್ರೆ ಈ ಬಾರಿ ಕಾಂಗ್ರೆಸ್ 12ರಿಂದ 14ಕ್ಕೆ ಸೀಮಿತ ಆಗುತ್ತೆ ಅನ್ನೋದನ್ನ ಇಂಡಿಯಾ ಟುಡೇ ಹೇಳ್ತಾ ಇದ್ದಾರೆ. ಎಬಿಪಿ ಪ್ರಕಾರ 9 ಸ್ಥಾನ. ಆಮ್ ಆದ್ಮಿ ಪಕ್ಷ ಇಲ್ಲೂ ಕೂಡ ಖಾತೆಯನ್ನ ತೆರೆಯುತ್ತೆ ಅನ್ನುವಂಥದ್ದನ್ನ 1ರಿಂದ 2 ಸ್ಥಾನವನ್ನ ಇಂಡಿಯಾ ಟುಡೇ ಆಕ್ಸಿಸ್ ಹೇಳ್ತಾ ಇದ್ರೆ. CSDS ಪ್ರಕಾರ 6 ಸ್ಥಾನಗಳನ್ನ ಗಳಿಸಬಹುದು ಅನ್ನುವಂತಹ ಒಂದು ಉಲ್ಲೇಖವನ್ನ ಮಾಡಿರುವಂತದ್ದು. ಇತರರು 1ರಿಂದ 5 ಅನ್ನೋದನ್ನ ಇಂಡಿಯಾ ಟುಡೇ ಆಕ್ಸಿಸ್ ಹೇಳ್ತಾ ಇದ್ರೆ. CSDS ಪ್ರಕಾರ 3 ಸ್ಥಾನಗಳು ಇರುವಂತಹದ್ದು. ಹಾಗೇನೆ ದ ವೀಕ್ ಹಂಸ ನಡೆಸಿರುವಂತಹ ಸಮೀಕ್ಷೆ ಪ್ರಕಾರವೂ ಕೂಡ ಬಿಜೆಪಿ 22, ಕಾಂಗ್ರೆಸ್ 12, ಆಪ್ 3 ಸ್ಥಾನಗಳನ್ನ ಗಳಿಸಬಹುದು ಅನ್ನುವಂಥದ್ದನ್ನ ಈ ಒಂದು ಸ್ಟೇಟ್ ಅಲ್ಲಿ ಪ್ರಿಡಿಕ್ಷನ್ ಇರತಕ್ಕಂತಹದ್ದು. ಹಾಗೆ ಉತ್ತರಾಖಂಡ್ ವಿಚಾರಕ್ಕೆ ಬಂದಾಗ ಈ ಬಾರಿ ಮತ್ತೆ ಅಲ್ಲಿ ಬಿಜೆಪಿ
ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥದ್ದನ್ನ ಸಮೀಕ್ಷೆಗಳು ಹೇಳ್ತಾ ಇವೆ. ಬಿಜೆಪಿ 40ರಿಂದ 44 ಸ್ಥಾನ ಗಳಿಸುತ್ತೆ ಅನ್ನೋದನ್ನ ಇಂಡಿಯಾ ಟುಡೇ ಆಕ್ಸಿಸ್ ಹೇಳ್ತಾ ಇದ್ರೆ, CSDS ಪ್ರಕಾರ 32ರಿಂದ 40 ಸ್ಥಾನಗಳು ಅಲ್ಲಿ ಗಳಿಸಬಹುದು ಅನ್ನುವಂತ. ಆದ್ರೆ 36 ಸ್ಥಾನ ಅಲ್ಲಿ ಮಿನಿಮಮ್ ಸಿಂಪಲ್ ಮೆಜಾರಿಟಿಗೆ ಬೇಕಾಗಿದೆ. ಹಾಗೇನೆ ಕಾಂಗ್ರೆಸ್ 23ರಿಂದ 27, 24ರಿಂದ 32 ಅನ್ನೋದನ್ನ ABP CSDS ಹೇಳ್ತಾರೆ. 24ರಿಂದ 32, ಇಂಡಿಯಾ ಟುಡೇ ಆಕ್ಸಿಸ್ ಪ್ರಕಾರ 23ರಿಂದ 27. BSP 2 ಸ್ಥಾನ ಗಳಿಸುತ್ತೆ ಅನ್ನೋದನ್ನ ಇಂಡಿಯಾ ಟುಡೇ ಆಕ್ಸಿಸ್ ಹೇಳುತ್ತೆ. ಇತರರು 1ರಿಂದ 4 ಸ್ಥಾನವನ್ನು ಗಳಿಸಬಹುದು ಅನ್ನೋದನ್ನ ಎಕ್ಸಿಸ್ ಹೇಳ್ತಾ ಇದ್ರೆ, CSDS ಪ್ರಕಾರ 3ರಿಂದ 9 ಸ್ಥಾನಗಳನ್ನ ಇತರರು ಗಳಿಸಬಹುದು. ವಿಶೇಷ ಅಂತ ಹೇಳಿದ್ರೆ ಉತ್ತರಾಖಂಡ್ ವಿಚಾರದಲ್ಲಿ ಒಂದು ಅಂಶವನ್ನು ಗಮನಿಸಲೇಬೇಕಾಗಿರುವಂತದ್ದು, ಎಲ್ಲ ಸಮೀಕ್ಷೆಗಳ ಸಂದರ್ಭದಲ್ಲೂ ಕೂಡ ಹಾಲಿ ಮುಖ್ಯಮಂತ್ರಿ ಹರೀಶ್ ರಾವತ್ ಪಾಪ್ಯುಲಾರಿಟಿ ವೈಸ್ ಅತಿ ಹೆಚ್ಚು ಜನಪ್ರಿಯ ವ್ಯಕ್ತಿ ಅನ್ನುವಂಥದ್ದನ್ನು ಕೂಡ ಉತ್ತರಾಖಂಡ್ನಲ್ಲಿ ನಡೆಸಿರುವಂತಹ ಚುನಾವಣಾ ಪೂರ್ವ ಸಮೀಕ್ಷೆಯ ಸಂದರ್ಭದಲ್ಲಿ ವ್ಯಕ್ತ ಆಗಿದೆ. ದ ವೀಕ್ ಹನ್ಸ ನಡೆಸಿರ್ತಕ್ಕಂತಹ ಸಮೀಕ್ಷೆಯಲ್ಲೂ ಕೂಡ 37ರಿಂದ 39 ಸ್ಥಾನವನ್ನು ಬಿಜೆಪಿ ಗಳಿಸಿದರೆ 27ರಿಂದ 29 ಸ್ಥಾನಗಳು ಕಾಂಗ್ರೆಸ್ ಗಳಿಸುತ್ತೆ. BSP 1ರಿಂದ 3, ಇತರರು 1ರಿಂದ 3 ಸ್ಥಾನಗಳನ್ನು ಗಳಿಸ್ತಾರೆ ಅನ್ನುವಂತಹ ಒಂದು ಅಂಶವನ್ನ ಈ ಸಮೀಕ್ಷೆಗಳು ಹೇಳ್ತಾ ಇರತಕ್ಕಂಥದ್ದು. ಎಸ್, ಚರ್ಚೆನ ಮುಂದುವರಿಸೋಣ. ಇಲ್ಲೇ ಪ್ರೊಫೆಸರ್ ಅಸಾದ್ ಅವರೇ, ತಾವೇನ್ ಹೇಳ್ತೀರಿ? ಪಂಜಾಬ್ನ ವಿಚಾರಕ್ಕೆ ಬಂದಾಗ ಆಮ್ ಆದ್ಮಿ ಪಕ್ಷಕ್ಕೆ ಸಿಗ್ತಾ ಇರತಕ್ಕಂತ ಒಂದು ರೆಸ್ಪಾನ್ಸ್ ಅನ್ನ ಗಮನಿಸಿದ್ರೆ ಬಹುಶಃ ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆಯಲ್ಲಿ ನಾವು ಇಲ್ಲಿ ಗೆಲ್ಲಬಹುದು ಕ್ಯಾಪ್ಟನ್ ಅವರ ನೇತೃತ್ವದಲ್ಲಿ ಅನ್ನುವಂಥದ್ದನ್ನ, ಅದೇ ಕಾರಣಕ್ಕಾಗಿ ಸಿದ್ದು ಕೂಡ ಆ ಪಕ್ಷವನ್ನ ಜಾಯಿನ್ ಆದ್ರು. ಹಾಗಿದ್ರು ಕೂಡ ಕಾಂಗ್ರೆಸ್ಗೆ ಎಲ್ಲೋ ಒಂದ್ ಕಡೆ ಆಮ್ ಆದ್ಮಿ ಪಕ್ಷ ಬ್ರೇಕ್ ಹಾಕುತ್ತೆ ಅಂತೇಳಿ ಅನ್ಸುತ್ತಾ? ಪ್ರೊಫೆಸರ್ ಅಸಾದ್ ಅವರೇ, ಈ ಎಲ್ಲ ಸಮೀಕ್ಷೆ ನೋಡಿದ್ರೆ ನನಗೆ ಒಂದೆರಡು ಅಂಶಗಳು ನಮಗೆ ಕಂಡು ಬರ್ತವೆ, ನೇರವಾಗಿ ಕಂಡು ಬರ್ತವೆ, ಸ್ಪಷ್ಟವಾಗಿ ಕಂಡು ಬರ್ತವೆ. ಏನಂದರೆ BJPಯ ಪ್ಲಾಂಕ್ ಏನಿತ್ತು ಅಂದರೆ ಕಾಂಗ್ರೆಸ್ ಮುಕ್ತ ಭಾರತ ಅಂಥೇಳಿ, ಅದು ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಉದಾಹರಣೆಗೆ ನೋಡಿ, ಪಂಜಾಬ್ದಲ್ಲಿ ಯಾವ ಪಾರ್ಟಿ ಬರಲಿ, ಅದು ಆಪ್ ಬರಲಿ ಅಥವಾ ಕಾಂಗ್ರೆಸ್ ಬರಲಿ, ಅದು ಬಹುಶಃ ಅದು BJPಗೆ ದೊಡ್ಡ ಹಿನ್ನಡೆ ಅಂತ ಕರಿತೀನಿ ನಾನು. ಯಾಕಂತ ಹೇಳಿದ್ರೆ ಅಲ್ಲಿ BJP ಮತ್ತು ಅಕಾಲಿದಳವರ ಒಂದು ಸಂಯುಕ್ತದಲ್ಲಿ ಅಲ್ಲಿ ಅಧಿಕಾರದಲ್ಲಿ ಇದ್ರೂ ಕೂಡ ಅದನ್ನು ರಿಪ್ಲೇಸ್ ಮಾಡೋಕ್ಕೆ ಕಾಂಗ್ರೆಸ್ ಬರ್ಬೋದು ಅಥವಾ AAP ಬರ್ಬೋದು, ಆಪ್ ಬರ್ಬೋದು. ಅದೆರಡೂ ಬರೋದ್ರ ಅರ್ಥ ಅಂತ ಹೇಳಿದ್ರೆ BJPಗೆ ಹಿನ್ನಡೆ ಆಗಿದೆ. ಏಕೆ ಪಂಜಾಬ್ ನಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಪಂಜಾಬ್ ಈಸ್ ವೆರಿ ನಿಯರ್ ಟು ದ ಪವರ್ ಸೆಂಟರ್. ಉತ್ತರ ಪ್ರದೇಶದ ನಂತರ ನಮಗೆ ಬಹಳ ಇಂಪಾರ್ಟೆಂಟ್ ಸ್ಟೇಟ್ ಆಗಿರೋದು ಕೂಡ ಪಂಜಾಬ್ ಕೂಡ ಹೌದು. ಪಂಜಾಬ್ನ ಕ್ರೈಸಿಸ್ಗೆ ಅಲ್ಲಿಯ ಕರಪ್ಷನ್ ಇರ್ಬೋದು, ಅಲ್ಲಿ ಡ್ರಗ್ ಮಾಫಿಯಾ ಇರ್ಬೋದು, ಡ್ರಗ್ ಮನಾನ್ಸ್ ಇರ್ಬೋದು, ಅಲ್ಲಿ ಇರಿಗೇಷನ್ನ ಸಮಸ್ಯೆಗಳಿರ್ಬೋದು, ಅಥವಾ ಇದು ಬೇರೆ ಬೇರೆ ಸಮಸ್ಯೆ, ನಿರುದ್ಯೋಗದ ಸಮಸ್ಯೆಗಳಿರ್ಬೋದು, ಎಗ್ರೇರಿಯನ್ ಕ್ರೈಸಿಸ್ ಇರ್ಬೋದು, ಪಂಜಾಬ್ನ ಕ್ರೈಸಿಸ್, ಇದೆಲ್ಲವೂ ಕೂಡ ಇವತ್ತು ಇಲೆಕ್ಷನ್ನ ಸಂದರ್ಭದಲ್ಲಿ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕೆ ನೋಡಿ ಅಲ್ಲಿ ಕಾಂಗ್ರೆಸ್ ಮತ್ತು ಆಪ್ನ ಬಹಳ ಮುಖ್ಯವಾದಂಥ ಪ್ಲಾಂಕ್ ವೋಟ್ ಇಲೆಕ್ಷನ್ ಪ್ಲಾಂಕ್ ಇದ್ದದ್ದೇ ಇದು ಯಾವುದಂದರೆ ಕರಪ್ಷನ್ಸ್ಗಳ ಮೇಲೆ ಇತ್ತು ಭಾಳ ಮುಖ್ಯವಾಗಿ. ಪಂಜಾಬ್ ಆದ ಕಾರಣನೇ ಒಂದು ಎಕ್ಸ್ಪೆರಿಮೆಂಟಲ್ ಸ್ಟೇಟ್ ಕೂಡ ಆಗ್ತಾ ಇದೆ, ಅದು ಆಲ್ಟರ್ನೇಟಿವ್ ಪೊಲಿಟಿಕ್ಸ್ನ ಸ್ಟೇಟ್ ಕೂಡ ಆಗ್ತಾ ಇದೆ. ಇದು ಒಂದು ಅಂಶ ನೋಡಬೇಕು. ಎರಡನೇದಾಗಿ ನೋಡಬೇಕಾದ್ರೆ ನೀವು ಗೋವಾದ ಅಂಶಗಳು ಬಂದಾಗ, ಗೋವಾದಲ್ಲಿ ಇನ್ನು BJPಗೆ ಹೆಚ್ಚು ಸೀಟ್ ಸಿಗ್ತಾ ಇದೆ, ಇದು ಕಾಂಗ್ರೆಸ್ಗೆ ಕಡಿಮೆ ಸಿಗ್ತಾ ಇದೆ ಅಂತೇಳಿ ಹೇಳ್ತಾ ಇದೆ. ಆದರೆ ನನ್ನ ಪ್ರಕಾರ BJP ಒಳಗಿರುವಂಥ ಇಂಟರ್ನಲ್ ಕಾಂಟ್ರಡಿಕ್ಷನ್ಸ್ ಅಥವಾ ಇಂಟರ್ನಲ್ ಕಾನ್ಫ್ಲಿಕ್ಟ್ ಏನಿದೆ, ಇವತ್ತು RSSನ ವಿಂಗ್ ಅಲ್ಲಿಂದ ಹೊರಗೆ ಬಂದು ಒಂದು ಪಾರ್ಟಿ ಮಾಡಿದೆ, ಅದು ಇಲೆಕ್ಷನ್ ಪೊಲಿಟಿಕ್ಸ್ ಮೇಲೆ ಹೇಗೆ ಇಫೆಕ್ಟ್ ಮಾಡುತ್ತೆ. ಪರ್ಟಿಕ್ಯುಲರ್ಲಿ ನಾರ್ತ್ ಪಾರ್ಟ್ ಆಫ್ ದಿ ಗೋವಾ, ನಾರ್ದನ್ ಪಾರ್ಟ್ ಆಫ್ ಗೋವಾ ಇಸ್ ಬೇಸಿಕಲಿ BJP. ಅದು BJPಗೆ ಅದು ಮಾತ್ರ ಅಲ್ಲ, ಅದರೊಟ್ಟಿಗೆ ಬೇರೆ ಬೇರೆ ಪಾರ್ಟಿಗಳು ಕೂಡ ಇವೆ. ಉದಾಹರಣೆಗೆ ಬೇರೆ ಬೇರೆ ಪಾರ್ಟಿಗಳು ಕೂಡ ಇಲ್ಲಿ ಕಂಟೆಸ್ಟ್ ಮಾಡ್ತಿದೆ. ಅದು MGP ಇರ್ಬೋದು ಅಥವಾ ಬೇರೆ ಕೂಡ ಇರ್ಬೋದು, ಮಹಾರಾಷ್ಟ್ರವಾದಿ ಗೋಮಾಂತಕ್ ಪಾರ್ಟಿ ಕೂಡ ಇದೆಲ್ಲವೂ ಕೂಡ ಇರ್ಬೋದು. ಆದ ಕಾರಣನೇ ಗೋವನ್ನು ನಾವು ಒಂದು ಏನು BJPಯ ಹಾರ್ಟ್ ಲ್ಯಾಂಡ್ ಅಂತ ತಗೊಳ್ಳಿಕ್ಕೆ ಆಗೋದಿಲ್ಲ ಈಗಿನ ಸಂದರ್ಭದಲ್ಲಿ. ಮೊದಲು ಪರಿಕರ್ ಇರುವಾಗ ಅದನ್ನು ತಗೊಳ್ಬೋದಿತ್ತು, ಪರಿಕರ್ನ ಪರ್ಸನಾಲಿಟಿ ಇತ್ತು, ಪರಿಕರ್ ಪೊಲಿಟಿಕಲ್ ಆಗಿ ಭಾಳ ಸ್ಟ್ರಾಂಗ್ ಆಗಿದ್ರು ಹಾಗೆ ಅಂತೇಳಿ. ಬಟ್ ಅಲ್ಲಿ ಇಂಟರ್ನಲ್ ಕಾನ್ಫ್ಲಿಕ್ಟ್ ಮತ್ತು ಸ್ಪ್ಲಿಟ್ಟಿಂದಾಗಿ ಅಲ್ಲಿಯ ಸಿಚುವೇಶನ್ ಬೇರೆ ಆಗ್ಬೋದು. ಮೂರನೇದಾಗಿ ನಾವು ನೋಡಬೇಕಾದೇನೆಂದರೆ ಕಾಸ್ಟ್ ಡೈನಾಮಿಕ್ಸ್ಗಳು ಬೇರೆ ಬೇರೆ ಕಡೆ ಬೇರೆ ಬೇರೆ ಆಗಿರ್ತದೆ. ಉತ್ತರ ಪ್ರದೇಶದಲ್ಲಿ ಒಂದಾಗಿರ್ತದೆ, ಪಂಜಾಬ್ದಲ್ಲಿ ಒಂದಾಗಿರ್ತದೆ, ಉತ್ತರಾಖಂಡದಲ್ಲಿ ಒಂದಾಗಿರ್ತದೆ, ಗೋವಾದಲ್ಲಿ ಒಂದಾಗಿರ್ತದೆ. ಆದ ಕಾರಣನೇ ಈ ಕಾಸ್ಟ್ ಡೈನಾಮಿಕ್ಸ್ ಅನ್ನು ಅರ್ಥ ಮಾಡದೆ ಈ ಇಲೆಕ್ಷನ್ ಔಟ್ಕಮ್ ಅನ್ನು ಹೇಳಕ್ಕೆ ಸಾಧ್ಯ ಮಾತ್ರ ಸತ್ಯ. ಈ ಇಲೆಕ್ಷನ್ 5 ಸ್ಟೇಟ್ ಇಲೆಕ್ಷನ್ ರಿಸಲ್ಟ್ ಏನಿದೆ ಅದು ಒಂದು ರೀತಿಯ ದಿಕ್ಸೂಚಿ ಕೂಡ ಹೌದು. ನಾಳೆ
ನಾವು ಲೋಕಸಭೆಗೆ ಹೋಗೋ ಹೊತ್ತಿಗೆ ಯಾವ ರೀತಿ ನಮಗೆ ದಿಕ್ಸೂಚಿ ಕೊಡ್ಬೋದು, ಅದು ಬಿ ಜೆ ಪಿಗೆ ಮೆಜಾರಿಟಿ ಸೀಟ್ಸನ್ನು ಕೊಡ್ಬೋದಾ, ಅಥವಾ ಆಪ್ಗೆ ಮೆಜಾರಿಟಿಯನ್ನು ಕೊಡ್ಬೋದಾ, ಅಥವಾ ಆಪನ್ನು ಒಂದು ಆಲ್ಟರ್ನೇಟಿವ್ ಪಾರ್ಟಿಯಾಗಿ ತರ್ಬೋದಾ, ಈ ರೀತಿಯ ದಿಕ್ಸೂಚಿಯನ್ನು ಕೊಡ್ತಾ ಇದೆ. ಬಹುಶಃ ಅದಕ್ಕೆ ನಮಗೆ ಈ ಇಲೆಕ್ಷನ್ ಬಹಳ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಎಸ್ ಪ್ರೊಫೆಸರ್ ಅಸಾದ್ ಅವರೇ, ದ್ವಾರಕಾನಾಥ್ ಅವರೇ, ತಾವು ಯಾವ ರೀತಿ ಒಂದು ಆಲ್ಟರ್ನೇಟಿವ್ ಪಾಲಿಟಿಕ್ಸ್ ಅಂತ ಹೇಳುವಂತ ವಿಚಾರಗಳು ಬಂದಾಗಲೆಲ್ಲವೂ ಕೂಡ ಆಮ್ ಆದ್ಮಿಯ ಒಂದು ಚರ್ಚೆಯು ಕೂಡ ನಡೀತೆ. ಬಹುಶಃ ಪಂಜಾಬ್ನಲ್ಲಿ ಸಿಗ್ತಾ ಇರುವಂತಹ ಒಂದು ರಿಸಲ್ಟ್ ಅನ್ನ ನೋಡಿದಾಗ ಅಥವಾ ಒಂದು ಸರ್ವೆಯಲ್ಲಿ ಗಮನಿಸಿದಾಗಲೂ ಕೂಡ ಆ ಕಡೆಗೆ ಬರ್ತಾ ಇರುವಂತಹ ಒಲವನ್ನ ಗಮನಿಸಿದ್ರೆ ಇಲ್ಲ, ನನಗೆ ನಮ್ಮ ಕೃಷ್ಣ ಪ್ರಸಾದ್ ಹೇಳಿದ ಹಿನ್ನೆಲೆಯಲ್ಲಿ ನಾನು ನೋಡಿದಾಗ ಇಡೀ ಎಲ್ಲ ಸಮೀಕ್ಷೆಗಳಲ್ಲೂ ನಮಗೆ ಒಂದು ಕಾಮನ್ ಅಂಶ ಕಾಣಿಸೋದೇನು ಅಂತಂದರೆ, ಈ ಸಮೀಕ್ಷೆಕಾರರಿಗೆ ಬಿ ಜೆ ಪಿ ಮೇಲಿರುವಂತಹ ವ್ಯಾಮೋಹ ಆ ಸಮೀಕ್ಷೆಯಿಂದ ಅದಂತೂ ಪ್ರೂವ್ ಆಗಿದೆ. ಈ ಎಲ್ಲ ಸಮೀಕ್ಷೆಗಳಲ್ಲೂ ಅದು ಪ್ರೂವ್ ಆಗಿದೆ, ಒಂದೆರಡು ಬಿಟ್ಟರೆ. ಆಮೇಲೆ ಇವರಿಗೆ ಯಾವ ಬೇರೆ ಕನ್ಸಿಡರೇಷನ್ಸ್, ಈಗ ಡಿಮಾನಿಟೈಸೇಷನ್ ಎಫೆಕ್ಟೇ ಮಾಡಿಲ್ವ ಹಂಗಾದ್ರೆ? ಈಗ ಅಲ್ಲಿ ರೂಲ್ ಮಾಡಿರುವಂತಹ ಬಿ ಜೆ ಪಿ ಬಗ್ಗೆ ಇವರಿಗೆ ಜನಕ್ಕೆ ಮತ್ತೆ ಪ್ರೀತಿ ಬರಲಿಕ್ಕೆ ಬೇರೆ ಏನಾದರೂ ಕಾರಣಗಳಿದಾವ? ಇವರು ಬಿ ಜೆ ಪಿ ಅಧಿಕಾರಕ್ಕೆ ಬಂದಾಗಲಿಂದ ಕೂಡ ಭ್ರಮೆಗಳನ್ನು ಸೃಷ್ಟಿ ಮಾಡಿದ್ ಬಿಟ್ಟರೆ ಏನಾದರೂ ಸಾಲಿಡ್ ಆಗಿ ಕೊಟ್ಟಿರುವಂಥದ್ದು ಇದೆಯಾ? ಇದನ್ನೆಲ್ಲ ನೋಡಬೇಕಾಗತ್ತೆ. ಆಮೇಲೆ ಅದರಲ್ಲೂ ಕೂಡ ನಾನು ಭಾಳ ಪ್ರಮುಖವಾಗಿ ಹೇಳ್ತಾ ಇರೋಂಥದ್ದು, ಯಾಕಂದರೆ ನಾನು ಮತ್ತೆ ಕೃಷ್ಣ ಪ್ರಸಾದ್ನ ಮೆನ್ಷನ್ ಮಾಡ್ತಿದ್ದೀನಿ. ಅವರು ಪೇಡ್ ನ್ಯೂಸ್ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅತ್ಯಂತ ಶ್ರೀಮಂತ ಪಾರ್ಟಿಗೆ ಫಸ್ಟ್ ಕೊಟ್ಟಿದ್ದಾರೆ ಬಿ ಜೆ ಪಿಗೆ, ನೆಕ್ಸ್ಟು ಇದು ಕಾಂಗ್ರೆಸ್ಸು, ನೆಕ್ಸ್ಟು AAP, ಕಡೆಯದು ಇವ್ರದ್ದು ದಲಿತರ ಪಕ್ಷ BSP, ಹಂಗೆ ಕೊಟ್ಕೊಂಡು ಹೋಗಿದ್ದಾರೆ ಅಂತ ಕೂಡ ಅನ್ನಿಸ್ಬಿಡುತ್ತೆ. ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ಪ್ರಾದೇಶಿಕ ರಾಜಕಾರಣವನ್ನು ನಾವು ಗಮನಿಸ್ತಾ ಇಲ್ವಾ ಅಂತ. ಕಳೆದ 3 ವರ್ಷದ ಎಲೆಕ್ಷನ್ಗಳಲ್ಲಿ ನಾವು ಕಂಡಿರೋದೇನು ಅಂತ ಹೇಳಿದ್ರೆ, ಎಲ್ಲ ರಾಜ್ಯಗಳಲ್ಲೂ ಕೂಡ ಒಂದೆರಡು ಸಣ್ಣ ಪುಟ್ಟ ರಾಜ್ಯಗಳು ಬಿಟ್ಟರೆ ಕಾಂಗ್ರೆಸ್ಸನ್ನು ಮತ್ತು BJPಯನ್ನು ಎಲ್ಲ ರಾಜ್ಯಗಳು ಕೂಡ ತಿರಸ್ಕರಿಸಿದಾವೆ. ಅದು ರಾಷ್ಟ್ರೀಯ ಎಲೆಕ್ಷನ್ಸ್ಗಳು ಬಂದಾಗ, ಆದರೆ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಬಂದಾಗ ಬಂದಿದ್ದಾವೆ ಹೊರತು ಸ್ಟೇಟ್ ಎಲೆಕ್ಷನ್ಸ್ ಬಂದಾಗ ಪ್ರಾದೇಶಿಕ ಪಕ್ಷಗಳನ್ನೇ ಅವು ಹೆಚ್ಚು ಗಮನಿಸಿರುವಂಥದ್ದು. ಅದನ್ನು ಯಾವ ಇವರು ಸಮೀಕ್ಷಕರು ಕೂಡ ಗಮನಿಸ್ತಲೇ ಇಲ್ವಲ್ಲ ಅನ್ನುವಂಥದ್ದು. ಆ ದೃಷ್ಟಿಯಲ್ಲಿ ತಗೊಂಡಾಗ ಖಂಡಿತ ನನಗೆ ಪಂಜಾಬ್ ಬಹಳ ಇಂಪಾರ್ಟೆಂಟ್ ಆಗಿ AAPಗೆ ಚಾನ್ಸಸ್ ಇದೆ ಅಂತ ಅನ್ಸುತ್ತೆ ನನಗೆ. ಅದೇ ರೀತಿಲೇ UPನಲ್ಲೂ ಕೂಡ ಬಹಳ ನನಗೆ ಯಾವುದೇ ಸಂಶಯವಿಲ್ಲದೆ BSPಗೆ ಅವಕಾಶ ಇದೆ ಅಂತ ನನಗನ್ಸುತ್ತೆ. ಎಸ್ ಹಕೀಮ್ ಅವರೇ, ಕೊನೆಯದಾಗಿ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇರೋದು, ಕಾಂಗ್ರೆಸ್ ಪಕ್ಷ ಸಮರ್ಥವಾಗಿ ನಾಯಕತ್ವವನ್ನು ಪ್ರತಿನಿಧಿಸ್ತಾ ಇಲ್ಲ ಯಾವ ರಾಜ್ಯದಲ್ಲೂ ಕೂಡ. ಆದರೆ BJP ಅಲ್ಲಿ ಎಲ್ಲೆಲ್ಲಿ ತೊಂದರೆಗಳಿದಾವೆ ಅಲ್ಲೆಲ್ಲ ಮತ್ತೆ ವಾಪಸ್ ಕಳಿಸ್ತದೆ. ಈಗ ರಾಜನಾಥ್ ಸಿಂಗ್ ಬಹುತೇಕ ಅವ್ರಿಗೇನಿದೆ UP ಮುಖ್ಯಮಂತ್ರಿ ಅನ್ನೋ ಒಂದು ಹೇಳ್ತಾ ಇದ್ದಾರೆ. ಮನೋಹರ್ ಪಾರಿಕರ್ ಅವ್ರಿಗೆ ಗೋವಾದ ಮುಖ್ಯಮಂತ್ರಿ ಅನ್ನೋ ಥರ ಅವರು ಬಿಂಬಿಸ್ತಾ ಇದ್ದಾರೆ. ಇಂಥ ಒಂದು ಬಿಂಬಿಕೆ ಇದೆಯಲ್ಲ, ಅದು ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡುತ್ತೆ ನನಗನ್ಸುತ್ತೆ. ಯಾಕಂತಂತಂದರೆ ಈಗ ನೋಡಿ, ಈಗ ಹರೀಶ್ ರಾವತ್ ಅವ್ರದ್ದು ಮತ್ತೆ ರಿಪೋರ್ಟ್ ಚೆನ್ನಾಗಿ ಬಂದಿದೆ. ಅಲ್ಲಿ ಉತ್ತರಾಖಂಡ್ BJP ಬರ್ಬೋದು, ಇಲ್ಲಿ ಗೋವಾದಲ್ಲಿ ಖಂಡಿತ ಮತ್ತೆ BJPನೇ ಬರ್ಬೋದು. ಆಮೇಲಿಂದ ಪಂಜಾಬ್ನಲ್ಲಿ ಆಪ್ ಅಥವಾ ಕಾಂಗ್ರೆಸ್ ಅಲ್ಲಿದೊಂದು ಹೊಂದಾಣಿಕೆ ಒಂದು ಬಿಟ್ಟರೆ, ಯಾಕಂತಂದರೆ ಇವ್ರದ್ದು ತಂದೆ ಮಕ್ಕಳದು ಏನು ಬಾದಲ್ ಅವರ ಫ್ಯಾಮಿಲಿಯ ತಂದೆ ಮಕ್ಕಳದೇನು ಜಗಳ ಇದೆ, ಅದು ಖಂಡಿತವಾಗಿ ಅದನ್ನು ಕಾಂಗ್ರೆಸ್ಸು ಅಥವಾ ಆಪ್ ಅನುಕೂಲ ಮಾಡ್ಕೋಬೋದು. ಇದು ಬಿಟ್ಟರೆ ಈ 5 ರಾಜ್ಯಗಳಲ್ಲಿ ಕನಿಷ್ಠ 3 ರಾಜ್ಯಗಳಲ್ಲಿ BJP ಹೊರಹೊಮ್ಮುತ್ತೆ ಅನ್ನೋದೇ ನನ್ನ ಅಧಿಕಾರಕ್ಕೆ ಬರ್ಬೋದು ಅನ್ನೋದೇ ನನ್ನ. ಎಸ್, ಧನ್ಯವಾದ ತಮಗೆ ಎಲ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಒಟ್ಟಾರೆಯಾಗಿ ಈ 5 ರಾಜ್ಯಗಳ ಚುನಾವಣೆ ಅನ್ನುವಂಥದ್ದು ನಿಜಕ್ಕೂ ದೇಶದ ರಾಜಕೀಯದಲ್ಲಿ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಉತ್ತರ ಪ್ರದೇಶದ ರಿಸಲ್ಟ್ ಏನಾಗುತ್ತೆ ಅನ್ನುವಂಥದ್ದು ಕುತೂಹಲ ಸಹಜವಾಗಿಯೇ ಇದ್ದೇ ಇರುವಂಥದ್ದು. ಇದು ಈ ಹೊತ್ತಿನ ವಿಶೇಷ. ಸುದ್ದಿಗಾಗಿ ನೋಡ್ತಾ ಇರಿ TV9.